ನೆಲ ಕಾಣುವ ಬಹಳಷ್ಟು ಮುಂಚೆಯೇ ಕಡಲ ಹಕ್ಕಿಗಳು ನಮಗೆ ಅದರ ಸುಳಿವನ್ನು ನೀಡಿದ್ದುವು. ಬೆಳಗ್ಗಿನ ಜಾವ 7:30 ಗಂಟೆಗೆ ಅವು ನಮ್ಮ ನೆತ್ತಿಯ ಮೇಲೆ ಸುತ್ತತೊಡಗಿದವು. ನಾವು ಪ್ರಾಥಮಿಕ ಶಾಲೆಯ ಮಕ್ಕಳಂತೆ ಉತ್ಸುಕತೆಯಿಂದ ಹೋ, ಟ್ರಿನಿಡಾಡ್ ಬಂದೇ ಬಿಟ್ಟು, ಸ್ವಾತಂತ್ರ್ಯ, ಜೀವನ ಪರ್ಯಂತ ಸ್ವಾತಂತ್ರ್ಯ ಸಿಕ್ಕೇ ಬಿಡ್ತು, ನಮ್ಮ ಮನದಾಳದ ಭಾವನೆಗಳನ್ನೆಲ್ಲ ಹೊರಹಾಕಿ ಕೂಗುತ್ತಿದ್ದೆವು. ಪಲಾಯನಳ ಅತ್ಯಂತ ಕ್ಲಿಷ್ಟಮಯ ಘಟ್ಟವನ್ನು ಸಾಕಷ್ಟು ಸುಲಭವಾಗೇ ದಾಟಿದ್ದ ನಮ್ಮ ಸಂಭ್ರಮಕ್ಕೆ ಕಡಿವಾಣ ಹಾಕುವವರಾರು? ಆದರೂ ದ್ವೀಪದ ಸನಿಹಕ್ಕೆ ರೋಗಿ ಲಂಗರು ಹಾಕುವ ವೇಳೆಗೆ ಮುಸ್ಸಂಜೆ ಆವರಿಸಿಯೇ ಬಿಟ್ಟಿತ್ತು. ನಮ್ಮ ಹಾಯಿದೋಣಿಯನ್ನು ದೂರದಿಂದಲೇ ಗುರುತಿಸಿದ್ದ ಜನ ಸುಮಾರು 300-400 ಸಂಖ್ಯೆಯಲ್ಲಿ ಬಂದು ನಮಗೆ ಸ್ವಾಗತ ಬಯಸಲು ಜಮಾಯಿಸಿದ್ದರು. ಮಹನೀಯರೇ, ಟ್ರಿನಿಡಾಡ್ಗೆ ಆದರದ ಸ್ವಾಗತ. ಸ್ಫುಟವಾದ ಫ್ರೆಂಚ್ ಭಾಷೆಯಲ್ಲಿ ನಮಗೆ ಸ್ವಾಗತ ಕೋರಿದ ಧ್ವನಿಯತ್ತ ತಿರುಗಿದಾಗ ಗೌರವಾನ್ವಿತ ವ್ಯಕ್ತಿತ್ವದ ಬಿಳಿಯನೊಬ್ಬ ದೃಢವಾದ ಹೆಜ್ಜೆಗಳನ್ನಿಡುತ್ತಾ ನಮ್ಮೆಡೆಗೆ ಬಂದು ಸ್ನೇಹಹಸ್ತವನ್ನು ಮುಂಚಾಚಿದ. ಆತನನ್ನು ಸುತ್ತುವರಿದ ಕರಿಯ ಜನರ ಕಣ್ಣುಗಳಲ್ಲಿ ಪ್ರೀತಿ ಸ್ನೇಹದ ಹೊಂಬೆಳಕು ನಲಿದಾಡುತ್ತಿತ್ತು. ನಮ್ಮ ಮನದಾಳದ ಶಂಕೆಗಳೆಲ್ಲ ಮಾಯವಾಗಿ ನೆಮ್ಮದಿಯೆನಿಸಿತು. ಮಾಶುರೆ ತಾನು ಮೊದಲು ಕಾಲಿಟ್ಟು ನೆಲವನ್ನು ಮಲಗಿ ದೀರ್ಘವಾಗಿ ಚುಂಬಿಸಿದ. ಎಲ್ಲರೂ ತಮ್ಮ ಮನೆಗಳಲ್ಲಿ ತಂಗಲು ನಮ್ಮನ್ನು ಆಹ್ವಾನಿಸುತ್ತಿದ್ದರು. ಕೊನೆಗೆ ಫ್ರೆಂಚ್ ಬಲ್ಲ ಮಹನೀಯ ಕ್ಲಾಸಿಯೆಟ್ನ ಸ್ಥಿತಿಯನ್ನು ಅರಿತು ಮೂವರೂ ತಮ್ಮ ಮನೆಯಲ್ಲೇ ಬಂದು ಉಳಿಯಲು ಆಗ್ರಹಿಸಿದ್ದರು. ನನ್ನ ಹೆಸರು ಬೋವನ್ ಎಂದು ಮನೆ ತಲುಪಿದಾಗ ಆತ ಮತ್ತೊಮ್ಮೆ ತನ್ನ ಪರಿಚಯ ಮಾಡಿಕೊಂಡರು. ಇದು ನನ್ನ ಹೆಂಡತಿ ಮತ್ತು ಮಗಳು ಮಾರ್ಗ್ರೆಟ್. ನನ್ನ ಮಗ ಇಂಗ್ಲೆಂಡಿನ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾನೆ. ಮಹಿಳೆಯರಿಬ್ಬರೂ ನಮಗೆ ಸ್ವಾಗತವನ್ನು ಕೋರಿದರು. ಥ್ಯಾಂಕ್ಸ್, ನಾನು ಹಿಂಜರಿಕೆಯ ಧ್ವನಿಯಲ್ಲೇ ಉತ್ತರಿಸಿದೆ. ಆದರೆ ನಮಗಾಗಿ ನೀವು ಅನಗತ್ಯ ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಿ. ಯಾಕೆ? ಮನೆಯೊಡತಿ ಹೇಳಿದರು. ನೀವು ಎಲ್ಲಿಂದ ಬಂದಿದ್ದೀರೆಂದು ನಮಗೆ ತಿಳಿದಿದೆ. ಹಿಂಜರಿಕೆಯ ಅಗತ್ಯವಿಲ್ಲ. ನಿಮಗಾಗಿ ಈ ಮನೆಯ ಬಾಗಿಲು ತೆರೆದಿದೆ. ಒಂದೇ ಮಾತಿನಲ್ಲಿ ನಮ್ಮ ಅನುಮಾನಗಳನ್ನೆಲ್ಲ ತೊಡೆದು ಹಾಕಿದರು. ಮಿಸ್ಟರ್ ಬೋವನ್ ವೃತ್ತಿಯಲ್ಲಿ ವಕೀಲರು. ಇಲ್ಲಿಂದ ಸುಮಾರು 25 ಮೈಲಿಗಳಷ್ಟು ದೂರವಿರುವ ರಾಜಧಾನಿ ಪೋರ್ಟ್ ಆಫ್ ಸ್ಪೇನ್ನಲ್ಲಿ ಇವರ ಕಚೇರಿ ಇದೆ. ಹೆಸರಿನ ಜೊತೆಗೆ ಗೌರವವನ್ನು ಸಂಪಾದಿಸಿರುವ ಇವರಿಗೆ ಬೇಕಾದಷ್ಟು ಜನ ಸ್ನೇಹಿತರು. ನಮ್ಮ ಎದುರಿಗೆ ತಮ್ಮ ಪರಿಚಯದ ವೈದ್ಯರೊಬ್ಬರಿಗೆ ಫೋನ್ ಮಾಡಿ ಕ್ಲಾಸಿಯೆಟ್ನ ಸ್ಥಿತಿಯನ್ನು ವಿವರಿಸಿ ಮಾರನೇ ದಿನ ಎಕ್ಸ್ರೇ ತೆಗೆಸಲು ವ್ಯವಸ್ಥೆ ಮಾಡಿದರು. ಹಾಗೆಯೇ ಸಂರಕ್ಷಣಾ ಪಡೆಯ ಹಾಸ್ಟೆಲ್ಗೆ ಫೋನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ತಂಗಲು ಸುಸಜ್ಜಿತವಾದ ಕೋಣೆಗಳನ್ನು ಕಾದಿರಿಸಿದ್ದರು. ಅಷ್ಟರಲ್ಲಿ ತಿಂಡಿ ತಿನಿಸುಗಳೊಂದಿಗೆ ಮಹಿಳೆಯರಿಬ್ಬರೂ ಬಂದು ನಮ್ಮನ್ನು ಕೂಡಿಕೊಂಡರು. ಬಿಸಿ ಬಿಸಿಯಾದ ಟೀ, ಬಿಸ್ಕಿಟ್ಗಳು, ಬ್ರೆಡ್ ಟೋಸ್ಟ್ ಸವಿಯುತ್ತಿರುವಂತೆ ಮಾತುಕತೆಗೆ ಮೊದಲಾಯಿತು. ಆದರೆ ಅಂತಹ ಸಹೃದಯ ಸಂಭಾಷಣೆ ಎನ್ನುತ್ತೀರಿ? ನಮ್ಮ ಮನಸ್ಸಿಗೆ ಅಹಿತವನ್ನುಂಟು ಮಾಡುವ ಯಾವುದೇ ಪ್ರಶ್ನೆಗಳಿಗೂ ಅವಕಾಶವಿಲ್ಲ. ಬದಲಿಗೆ ಸಾಗರದ ನಮ್ಮ ಪ್ರಯಾಣ ಹೇಗಿತ್ತು, ಅಲ್ಲಿ ಎದುರಿಸಿದ ಅಸಾಧಾರಣ ಸನ್ನಿವೇಶಗಳೇನು, ಕೌತುಕಗಳೇನು, ನಮ್ಮ ಹತ್ತಿರದ ಬಂಧುಬಾಂಧವರೆಲ್ಲ ಎಲ್ಲಿದ್ದಾರೆ, ಅವರಿಗೆ ಪತ್ರವೇನಾದರೂ ಬರೆಯುತ್ತೀರಾ? ಇಡೀ ಕುಟುಂಬ ತೋರಿಸಿದ ಆತ್ಮೀಯತೆಗೆ ಮನಸೋತುಬಿಟ್ಟೆ. ನಮ್ಮ ಸ್ವಾತಂತ್ರ್ಯದ ಮೊಟ್ಟಮೊದಲ ಈ ಸಂಜೆಯನ್ನು ನನ್ನ ಜೀವನದಲ್ಲಿ ಮರೆಯುವಂತಿಲ್ಲ. ನಾವು ಶೇವಿಂಗ್ ಮುಗಿಸಿ ಸ್ನಾನದ ಅವಸರದಲ್ಲಿದ್ದಾಗ ಬಾಗಿಲು ತಟ್ಟಿದ ಸದ್ದಾಯಿತು. ಹದಿವಯಸ್ಸಿನ ಭಾರತೀಯ ಹುಡುಗನೊಬ್ಬ ಬಂದು ಬಟ್ಟೆಯ ಗಂಟನ್ನು ಕೊಟ್ಟು ಮುಸ್ಲಿಂ ಸಂಪ್ರದಾಯದಂತೆ ಬಗ್ಗಿ ನಮಸ್ಕರಿಸಿ ಹೋದ. ಗಂಟನ್ನು ಬಿಚ್ಚಿ ನೋಡಿದರೆ ಮಾಶುರೆಯ ಅಳತೆಯ ಉಡುಪುಗಳಿದ್ದವು. ನಮ್ಮಿಬ್ಬರಿಗೆ ಮಿಸ್ಟರ್ ಬೋವನ್ರ ಉಡುಪುಗಳು ಸರಿಹೊಂದುತ್ತಿದ್ದವು, ಆದರೆ ಪೀಚಲು ದೇಹದ ಮಾಶುರೆಗೆ. ಇದನ್ನು ಗಮನಿಸಿದ ಹುಡುಗ ಆ ಉಡುಗರವನ್ನು ತಂದಿದ್ದ. ಈ ರೀತಿಯ ಪ್ರೇಮಾದರಗಳನ್ನು ಏನೆಂದು ಕರೆಯಲಿ? ಊಟವೆಲ್ಲ ಮುಗಿದ ಮೇಲೆ ಕ್ಲಾಸಿಯೆಟ್ ನಿದ್ರಿಸಲು ಹೋದ. ಉಳಿದ ನಾವು ಮತ್ತೆ ಹರಟೆಗೆ ತೊಡಗಿದೆವು. ಮಾರ್ಗರೆಟ್ 17 ವಯಸ್ಸಿನ ಅತ್ಯಂತ ಮುದ್ದಾದ ಹುಡುಗಿ. ಅನಸ್ಸಲಿತ ಫ್ರೆಂಚ್ನಲ್ಲಿ ನಿರರ್ಗಳವಾಗಿ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಿದ್ದದನ್ನು ನೋಡಿದರೆ ಆಕೆಯ ಸುಸಂಸ್ಕೃತ ಹಿನ್ನೆಲೆ ಸ್ಪಷ್ಟವಾಗುತ್ತಿತ್ತು. ನೋಡಿ, ನೀವೆಸಗಿದ ಅಪರಾಧವೇನು, ನಿಮ್ಮ ಶಿಕ್ಷೆ ಯಾವ ರೀತಿಯದು ಹಾಗೂ ಅದಕ್ಕೆ ಕಾರಣಗಳೇನು ಒಂದೂ ನನಗೆ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳುವ ಕುತೂಹಲವೂ ನನಗಿಲ್ಲ. ಆದದ್ದು ಆಗಿಹೋಗಿದೆ. ಆದರೆ ನನಗೆ ಪರಮಾಶ್ಚರ್ಯದ ಸಂಗತಿ ಎಂದರೆ ನೀವು ತೆಗೆದುಕೊಂಡ ದಿಟ್ಟ ನಿರ್ಧಾರ. ಸ್ವಾತಂತ್ರ್ಯಕ್ಕೋಸ್ಕರ, ಭವ್ಯ ಭವಿಷ್ಯಕ್ಕೋಸ್ಕರ ಸಾವನ್ನೂ ಲೆಕ್ಕಿಸದೆ ಈ ಪುಟ್ಟ ದೋಣಿಯಲ್ಲಿ ಇಷ್ಟು ದೂರ ಬಂದಿದ್ದೀರಿ ಎಂದರೆ ನೀವು ಸಂಭಾವಿತ ವ್ಯಕ್ತಿಗಳೇ ಎಂದರ್ಥ. ನೀವಿನ್ನು ಯುವಕರು, ಉತ್ತಮ ಬದುಕು ನಿಮ್ಮೆದುರಿಗಿದೆ. ಗಡದ್ದಾಗಿ ನಿದ್ದೆ ಹೊಡೆದು ಎದ್ದಾಗ ಬೆಳಗ್ಗಿನ 8 ಗಂಟೆ. ಫಲಾಹಾರ ಸಿದ್ಧವಾಗಿ ಮೇಜಿನ ಮೇಲೆ ಕುಳಿತಿತ್ತು. ಮಹಿಳೆಯರಿಬ್ಬರೂ ನಮಗಾಗಿ ಕಾಯುತ್ತಿದ್ದರು. ತಮ್ಮ ಎಂದಿನ ಪ್ರಶಾಂತ ಧ್ವನಿಯಲ್ಲಿ ಶ್ರೀಮತಿ ಬೋವನ್ ಹೇಳಿದರು,
ನನ್ನ ಪತಿ ಮಿಸ್ಟರ್ ಬೋವನ್ ಪೋರ್ಟ್ ಆಫ್ ಸ್ಪೇನಿಗೆ ಹೋಗಿದ್ದಾರೆ. ಮಧ್ಯಾಹ್ನದ ನಂತರ ಬರುವಾಗ ಈ ದೇಶದಲ್ಲಿ ನೀವು ತಂಗಲು ಅನುಕೂಲವಾಗುವಂತಹ ಮಾಹಿತಿಗಳನ್ನು ತರಬಹುದು. ಅಂದರೆ ಸದ್ಯಕ್ಕೆ ಆ ಮನೆಯಲ್ಲಿದ್ದವು ನಾವೇ 5 ಜನ. ಕದ್ದು ಪಲಾಯನಗೈಯುತ್ತಿರುವ 3 ಖೈದಿಗಳು ಹಾಗೂ 2 ಗೌರವಾನ್ವಿತ ಮಹಿಳೆಯರು. ಬೇರೆ ಯಾರಾದರೂ ಕಡೆಗಣಿಸಬಹುದಾದ ಮಿಸ್ಟರ್ ಬೋವನ್ರ ಈ ಸೂಕ್ಷ್ಮ ಕ್ರಿಯೆ ನನ್ನ ಮನಸ್ಸಿನ ಮೇಲೆ ಎಂದೂ ಅಳಿಸಲಾರದಂತಹ ಗಾಢ ಪರಿಣಾಮ ಬೀರಿತು. ನೋಡಿ, ಹೇಳಿ ಕೇಳಿ ನಾನೊಬ್ಬ ಖೈದಿ, ಅದು ಕೊಲೆಯಂತಹ ಗುರುತರವಾದ ಆಪಾದನೆಯನ್ನು ಹೊತ್ತು ಪರಾರಿಯಾಗುತ್ತಿರುವ ಖೈದಿ. ಹೌದು, ಆ ಕೊಲೆಯ ವಿಚಾರದಲ್ಲಿ ನಾನಂತೂ ನಿರಪರಾಧಿ. ಆದರೆ ನಾನು ಸಂತನಂತೂ ಅಲ್ಲ. ಹುಟ್ಟಿದ್ದು, ಬಾಲ್ಯವನ್ನು ಕಳೆದದ್ದು ಎಲ್ಲ ಅತ್ಯಂತ ಶಿಸ್ತಿನ ಮತ್ತು ಗೌರವಾನ್ವಿತ ಕುಟುಂಬದಲ್ಲೇ ಆದರೂ ಮುಂದೆ ಕ್ರೌರ್ಯದ, ಕೇಡಿತನದ ಎಳೆಯೊಂದು ನನ್ನ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿ ಬೆಳೆಯುತ್ತಾ ಬಂದು ತನ್ನ ವಿಕಾರ ಮುಖವನ್ನು ಹೊರಹಾಕುವ ಅವಕಾಶಕ್ಕಾಗಿ ಕಾಯುತ್ತಲೇ ಇರುತ್ತಿತ್ತು. ಮುಗ್ಧ ಮುಖಮಾಡದ ಹಿಂದಿನ ಈ ವಿಕಾರ ಮುಖದಿಂದಾಗಿ ನಾನು ಕಾನೂನಿನ ಚೌಕಟ್ಟಿನ ಹೊರ ಅಂಚಿನಲ್ಲೇ ಬದುಕುತ್ತಿದ್ದೆ. ನನ್ನ ಚಲನವಲನಗಳನ್ನು ಸದಾ ಯಾರೋ ಗಮನಿಸುತ್ತಿದ್ದಾರೆ ಎಂಬ ಗುಮಾನಿನದ್ದಿಗೆ ದಿನನೂಕುತ್ತಿದ್ದೆ. ಇನ್ನು ನನ್ನ ಜೊತೆಗಾರರಾದ ಕ್ಲಾಸಿಯಟ್ ಮತ್ತು ಮಾಶುರೆ ಇವರೂ ಸಹ ಸದ್ಗುಣ ಸಂಪನ್ನರೇನಲ್ಲ. ಅಂತಹದರಲ್ಲಿ ಮಿಸ್ಟರ್ ಬೋವನ್ ನಮ್ಮ ಮೇಲೆ ವಿಶ್ವಾಸವಿಟ್ಟು ತಮ್ಮ ಪತ್ನಿ ಮತ್ತು ಹರೆಯ ಪುತ್ರಿಯರನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದರು. ನಾನು ಸ್ತಂಭೀಭೂತನಾದೆ. ಪ್ರಿಯ ಓದಗರೆ, ಮಾನ್ಯ ಬೋವನ್ರವರು ವಹಿಸಿದ ಜವಾಬ್ದಾರಿ ಹಾಗೂ ಅದನ್ನು ನಾವು ನಿಭಾಯಿಸಬಲ್ಲೆವೆಂದು ಅವರು ನಮ್ಮ ಮೇಲಿಟ್ಟ ವಿಶ್ವಾಸ, ಇವು ಬದುಕಿನ ಬಗ್ಗೆ ಇದ್ದ ನನ್ನ ಧೋರಣೆ ಮತ್ತು ದೃಷ್ಟಿಕೋನಗಳನ್ನೇ ಬದಲಾಯಿಸಿಬಿಟ್ಟವು. ನೋಡಿ, ಆಗ ನನಗಾದ ಅನುಭವವನ್ನು ಪರಿಣಾಮಕಾರಿಯಾಗಿ ವಿವರಿಸುವಷ್ಟು ಬುದ್ಧಿವಂತ ನಾನಲ್ಲ. ಅಲ್ಲದೆ ಆ ಮಟ್ಟದ ಶಬ್ದ ಸಂಪತ್ತೂ ನನ್ನಲ್ಲಿಲ್ಲ. ಅಥವಾ ಅದನ್ನು ಎಳೆಯಾಗಿ ಹಿಂಜಿ ವಿಶ್ಲೇಷಿಸುವ ಮನೋವೈಜ್ಞಾನಿಕ ಹಿನ್ನೆಲೆಯೂ ನನಗಿಲ್ಲ. ಹಾಗಾಗಿ ಆ ಅನನ್ಯ ಅನುಭವವನ್ನು ಏನೆಂದು ಕರೆಯಲಿ? ಅಲೌಕಿಕ, ಜ್ಞಾನೋದಯ, ನಾಮಧೇಯವೇನೇ ಇರಲಿ, ಆ ಅನುಭವ ನನ್ನ ಭವಿಷ್ಯಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸಿತು. ಸೇಡು, ಪ್ರತಿಕಾರ ಎಂದು ಸದಾ ಜಪಿಸುತ್ತಿದ್ದ ನನಗೆ ಅದರ ನಿರರ್ಥಕತೆ ಗೋಚರಿಸಿತು. ಹಿಂದೆ ನ್ಯಾಯಾಂಗ ವ್ಯವಸ್ಥೆಯ ಪ್ರತಿನಿಧಿಯಾದ ಸರ್ಕಾರಿ ವಕೀಲನೊಬ್ಬ ನನ್ನನ್ನು ಘಾತುಕ ಎಂದು ಘೋಷಿಸಿ ಕರಾಳ ಕೂಪಕ್ಕೆ ತಳ್ಳಿ ಸಮಾಜದ, ಮಾನವ ಸಂಬಂಧಗಳ ಬಗ್ಗೆ ನನಗಿದ್ದ ವಿಶ್ವಾಸ ಶಿಥಿಲಗೊಳ್ಳುವಂತೆ ಮಾಡಿದ್ದ. ಆದರೆ ಇಂದು ಅದೇ ವ್ಯವಸ್ಥೆಯ ಅಂಗವಾದ ನ್ಯಾಯವಾದಿ ಮಾನ್ಯ ಬೋವೆನ್ ಶಿಥಿಲಗೊಂಡ ಬೇರುಗಳಿಗೆ ನಂಬಿಕೆ, ಗೆಳೆತನದ ನೀರುಣಿಸಿ ಆಸ್ಥೆ ಮತ್ತೆ ಚಿಗುರುವಂತೆ ಮಾಡಿದ್ರು. ವಿಶ್ವಾಸದೊಡನೆ ಮಿಳಿತಗೊಂಡ ಜವಾಬ್ದಾರಿಗಳತ್ತ ನನ್ನ ಗಮನ ಹರಿಸಿದ್ರು. ನೋಡು, ನಿನ್ನೆಯವರೆಗೂ ನೀನೊಬ್ಬ ಆಗಂತುಕ, ಆದರೆ ಇಂದೂ ನೀನು ನನ್ನ ಸ್ನೇಹಿತ. ನಿನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಹೆಂಡತಿ, ಮಗಳ ರಕ್ಷಣೆಯ ಜವಾಬ್ದಾರಿಯನ್ನು ನಿನಗೊಪ್ಪಿಸಿ ಹೋಗಿದ್ದೇನೆ. ಆ ಯೋಗ್ಯತೆ ನಿನಗಿದೆ ಎಂದು ಅತಿ ಸೂಕ್ಷ್ಮವಾಗಿ ತಿಳಿಹೇಳಿದ್ರು. ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದು ಮಾತ್ರವಲ್ಲ, ಭವಿಷ್ಯದ ಬಗ್ಗೆ ಹೊಸ ಆಸ್ಥೆ, ಕನಸುಗಳಿಗೆ ಅನುವು ಮಾಡಿಕೊಟ್ಟಿತು. ಧನ್ಯವಾದಗಳು ಮಿಸ್ಟರ್ ಬೋವೆನ್. ನಾವು ಅವರ ಮನೆ ಹಿಂದಿನ ಕೈದೋಟದಲ್ಲಿ ಕುಳಿತಿದ್ದವು. ಚಾಮರದಂತೆ ನೆರಳನ್ನೀಯುತ್ತಾ ತಲೆದೂಗುತ್ತಿದ್ದ ತೆಂಗಿನ ಮರಗಳು, ಸುತ್ತ ಕೆಂಪು ಹಳದಿ ಹೂಗಳನ್ನು ಹೊತ್ತ ಬೊಗೆನ್ವಿಲ್ಲಾ ಬಳ್ಳಿಗಳು, ಅವುಗಳ ಸಂಧಿಯಿಂದ ಕಾಣುತ್ತಿದ್ದ ಬೆಳ್ಕೊರೆಯ ಸಾಗರ. ಈ ಹಿನ್ನೆಲೆಗೆ ಪುಟವಿಟ್ಟಂತೆ ಮಾರ್ಗರೆಟ್ ಕುಳಿತಿದ್ದಳು. ಶುಭ್ರ ಬಿಳಿ ಬಣ್ಣದ ಸ್ಕರ್ಟ್, ಅದ ಕೊಪ್ಪುವ ತೆಳು ಜಾಕೆಟ್, ಬಂಗಾರವರ್ಣದ ಕೂದಲನ್ನು ಎತ್ತಿ ಮೇಲಕ್ಕೆ ತುರುಬು ಕಟ್ಟಿದ್ದಳು. ಸಾಗರವನ್ನು ನೆನಪಿಸುವ ಗಾಢ ನೀಲಿ ಕಣ್ಣುಗಳು. ಆಹಾ, ಈ ಜಗತ್ತು ಎಷ್ಟೊಂದು ಸುಂದರ! ನಾನೇಕೆ ಇಷ್ಟು ದಿನ ಈ ಸೌಂದರ್ಯದಿಂದ ವಿಮುಖನಾಗಿದ್ದೆ? ಸನ್ಮಾನ್ಯ ಹೆನ್ರಿಯವರೇ, ಆಕೆ ಮಾತಿಗಿಳಿದಳು. ಸನ್ಮಾನ್ಯ, ನನ್ನನ್ನು ಹೀಗೆಂದು ಯಾರಾದರೂ ಇಲ್ಲಿಯವರೆಗೆ ಸಂಬೋಧಿಸಿದ್ದರಾ? ಇಲ್ಲಿನ ಅಧಿಕಾರಿಗಳು ನಿಮ್ಮನ್ನು 2 ವಾರಕ್ಕಿಂತ ಹೆಚ್ಚಿಗೆ ತಂಗಲು ಬಿಡುವುದಿಲ್ಲ. ಪುನಃ ನೀವು ಸಾಗರಕ್ಕಿಳಿಯಬೇಕಾಗುತ್ತದೆ. ಅದಕ್ಕಾಗಿ ಇಲ್ಲಿಯ ಜನರನ್ನು ದೂಷಿಸಬೇಡಿ. ಎಲ್ಲಾ ಕಾನೂನುಗಳು ಬ್ರಿಟನ್ನಿಂದ ಆದೇಶಿಸಲ್ಪಡುತ್ತವೆ. ನೀವು ಇನ್ನೂ ಬಹಳ ದೂರ ಹೋಗಬೇಕಾಗಬಹುದು. ನಿಮಗೆ ಶುಭವಾಗಲಿ. ಆದರೆ ನೀವು ಗುರಿ ತಲುಪಿದ ಕೂಡಲೇ ನಮಗೊಂದು ಕಾಗದ ಬರೆಯಿರಿ. ನಮ್ಮ ಅಪ್ಪನ ವಿಳಾಸ 101 ಕ್ಲೀನ್ಸ್ ರಸ್ತೆ, ಪೋರ್ಟ್ ಆಫ್ ಸ್ಪೇನ್. ನನ್ನ ಹೃದಯ ತುಂಬಿ ಬಂತು. ಅನಂತರ ಎಲ್ಲರೂ ಕೂಡಿ ನಮ್ಮ ದೋಣಿ ಇದ್ದಲ್ಲಿಗೆ ಹೋದೆವು. ಅದರಲ್ಲಿದ್ದ ಸಾಮಾನುಗಳನ್ನು ಯಾರೂ ಮುಟ್ಟಿರಲಿಲ್ಲ, ಭದ್ರವಾಗಿದ್ದವು. ನಾನೇ ಅತ್ಯವಶ್ಯಕವಾದ ವಸ್ತುಗಳನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಸುತ್ತಮುತ್ತ ನಿಂತಿದ್ದವರಿಗೆ ಹಂಚಿದೆ. ಕೆಳಗಡೆ ನಮ್ಮ ಪಿಜನ್ ಐಲೆಂಡಿನ ಮಿತ್ರರು ಕೊಟ್ಟ 2 ಆಮೆಗಳು ನಿರಾತಂಕವಾಗಿ ನಿದ್ರಿಸಿದ್ದವು. ಅವನ್ನು ಮಾರ್ಗರೆಟ್ಗೆ ನಮ್ಮ ಜ್ಞಾಪಕಾರ್ಥವಾಗಿ ನೀಡಿದವು. ಆಕೆ ಖುಷಿಯಿಂದ ಕುಣಿಯುತ್ತಾ ಮನೆ ಹಿಂದಿನ ಪುಟ್ಟ ಕೊಳದಲ್ಲಿ ಸಾಕುವುದಾಗಿ ಹೇಳಿದಳು. ಅದೇ ದಿನ ಸಂಜೆ ಮಿಸ್ಟರ್ ಬೋವೆನ್ರೊಡಗೂಡಿ ಸಂರಕ್ಷಣಾ ಪಡೆಯ ಹಾಸ್ಟೆಲ್ಗೆ ಹೋಗಿ ಸೇರಿಕೊಂಡವು. ಪ್ಯಾಪಿ, ಇದು ಖಂಡಿತ ಅಸಾಧ್ಯ. ಕನಸಿರಬಹುದು ಅಷ್ಟೇ. ಕೆಲ ದಿನಗಳ ಹಿಂದೆಯಷ್ಟೇ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಸತ್ತು ಶವವಾಗಿದ್ದ ನೀನು ಇಂದು ಸ್ವೇಚ್ಛೆಯಾಗಿ ಬಾರುವೊಂದರಲ್ಲಿ ಕುಳಿತು ಬಿಯರ್ ಹೀರುತ್ತಿದ್ದೀಯಾ ಎಂದರೆ ಇದು ಹಗಲುಗನಸೇ ಇರಬೇಕು.
ಇದು ನಿಜವೆಂದು ಖಚಿತಪಡಿಸಿಕೊಳ್ಳಲು ನನ್ನನ್ನೇ ಚಿವಿಟಿಕೊಂಡೆ. ಅಲ್ಲ, ಇದು ನಿಜ. ಸುತ್ತ ಕಣ್ಣಾಡಿಸಿದೆ. ಜೀವನದ ಸಾರವನ್ನು ಸಂಪೂರ್ಣವಾಗಿ ಸವಿಯಲು ತುದಿಗಾಲಿನಲ್ಲಿ ನಿಂತಿರುವ ಗಂಡಸರು, ಹೆಂಗಸರು, ಹದಿಹರೆಯ ಹುಡುಗ-ಹುಡುಗಿಯರು, ಮತ್ತೇರಿಸುವ ತಂಗಾಳಿಯನ್ನು ಮತ್ತೊಮ್ಮೆ ಎದೆ ತುಂಬ ಹೀರಿ ಮಾಶುರೆಯತ್ತ ಹುಬ್ಬನ್ನು ಹಾರಿಸಿದೆ. ಆ ದಿನ 5ಕ್ಕೆ ಶ್ರೀ ಬೋವೆನ್ ನಮ್ಮನ್ನು ತಮ್ಮ ಕಾರಿನಲ್ಲಿ ಕರೆತಂದು ಹಾಸ್ಟೆಲ್ಗೆ ಬಿಟ್ಟು ಪುರುಸೊತ್ತಾದಾಗ ಮತ್ತೆ ತಮ್ಮ ಮನೆಗೆ ಬರುವಂತೆ ಆಮಂತ್ರಣವನ್ನಿತ್ತು ಹೋದರು. ನಾವು ನಮಗಾಗಿ ಕಾದಿರಿಸಿದ ಕೋಣೆಯನ್ನು ಹೊಕ್ಕು ಕ್ಲಾಸಿಯೇಟ್ಗೆ ಅನಾನುಕೂಲವಾಗದಂತೆ ಮಂಚವನ್ನು ಸರಿಪಡಿಸಿ ಅವನನ್ನು ಮಲಗಿಸಿ ಕೋಣೆಯನ್ನು ಓರಣಗೊಳಿಸುತ್ತಿರುವಾಗ ಹಾಸ್ಟೆಲ್ ವಾರ್ಡನ್ ಬಂದು ನಮ್ಮಿಬ್ಬರ ಕೈಯಲ್ಲೂ ಒಂದೊಂದು ಟ್ರಿನಿಡಾಡ್ ಡಾಲರ್ಗಳನ್ನು ಇಟ್ಟು, ಹೋಗಿ ಪೇಟೆಯಲ್ಲಿ ಸ್ವಲ್ಪ ಸುತ್ತಾಡಿ ಬನ್ನಿ, ಈ ಹಣ ಕಾಫಿ ಅಥವಾ ಟೀಗೆ ಬೇಕಾಗಬಹುದು ಎಂದರು. ಮರುಕ್ಷಣವೇ ನಾವು ಪೇಟೆ ಬೀದಿಯಲ್ಲಿದ್ದೆವು. ಲಂಗು ಲಗಾಮಿಲ್ಲದೆ, ಯಾರ ಹಂಗವೂ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಹಾಯಾಗಿ ತಿರುಗುವುದರಲ್ಲಿ ಎಷ್ಟೊಂದು ಮಜವಿದೆ. ಯಾರೂ ನನ್ನನ್ನು ಗಮನಿಸುತ್ತಿಲ್ಲ. ನಾನು ಯಾರಿಗೂ ವಿಧೇಯನಾಗಿರಬೇಕಿಲ್ಲ. ಅನಾಮಧೇಯನಾಗಿ 1000 ಜನರ ಗುಂಪಿನಲ್ಲಿ ಒಬ್ಬನಾಗಿ ಮಧ್ಯ ನುಗ್ಗಿ ಜನರ ಸ್ಪರ್ಶ, ಬೆವರ ವಾಸನೆ, ಅವರ ಸುಖ ದುಃಖ, ಉತ್ಸಾಹ, ಸಂಭ್ರಮ ಎಲ್ಲದರಲ್ಲೂ ಭಾಗಿಯಾಗಿ ತಲ್ಲೀನನಾಗಿ ಜೀವನದಲ್ಲಿ ಪ್ರಥಮ ಬಾರಿಗೆ ಈ ಸುಖವನ್ನು ಅನುಭವಿಸುತ್ತಿರುವವನಂತೆ ಪರವಶನಾದೆ. ಮಾಶುರೆ ನನ್ನನ್ನು ಎಳೆದುಕೊಂಡು ಬಾರ್1ಕ್ಕೆ ನುಗ್ಗಿದ. ಬಿಯರ್. ಮರುಕ್ಷಣ ಪರಿಚಾರಿಕೆಯವರು 2 ಬಿಯರ್ಗಳನ್ನು ತಂದು ನಮ್ಮೆದುರಿಗಿಟ್ಟು ನಸು ನಗುತ್ತಾ ತನ್ನ ಮುಖದ ಮೇಲೆ ಬೀಳುತ್ತಿದ್ದ ತನ್ನ ಕಡು ಕಪ್ಪು ಬಣ್ಣದ ನುಣುಪು ಕೂದಲನ್ನು ಹಿಂದಕ್ಕೆ ಸರಿಸಿ $1 ಆಯಿತು ಎಂದಳು. ಆಕೆಯ ಸ್ನೇಹ ಸೂಸುವ ಕಣ್ಣುಗಳು, ಪುಟ್ಟ ವಕ್ಷಗಳು, ಇವೆಲ್ಲ ನನ್ನ ಬದುಕಿನಿಂದ ಎಂದೆಂದಿಗೂ ಇಲ್ಲದಂತೆ ಮರೆಯಾದ ಚಿತ್ರಗಳು ಎಂದುಕೊಂಡಿದ್ದೆ. ಭೂತ ಭವಿಷ್ಯಗಳು ಎರಡೂ ಅರ್ಥಹೀನ ಪದಗಳಾದ ಸ್ಥಿತಿ ತಲುಪಿದ ನನಗೆ ದಿನಂಪ್ರತಿ ನಡೆಯುವ ಈ ಮಾಮೂಲಿ ಘಟನೆಗಳು ಕನಸೇ ನನಸೇ ಎಂಬ ಗೊಂದಲವನ್ನುಂಟು ಮಾಡಿದ್ದವು. ಇನ್ನೊಂದು ಬಿಯರ್ ಹೊಡೆಯೋಣ? ಮಾಶುರೆಯ ಧ್ವನಿಯಿಂದ ಎಚ್ಚೆತ್ತೆ. ಬಾರಿನ ಮಾದಕ ವಾತಾವರಣ, ಹಿತವಾದ ತಂಪು ಬಿಯರ್ ಇವೆಲ್ಲ ಪ್ರಚೋದನಕಾರಿಯಾಗಿ ಕಂಡರೂ ನಾನು ಹಿಂದೆ ತೆಗೆದೆ. ಬೇಡ ಅಂದೆ. ಹೋ ಪ್ಯಾಪಿ, ಕಮಾನ್, 2 ಬಿಯರ್ಗೆ ನಶೆ ಏರುತ್ತೆ ಅಂದ್ರೆ? ಹಾಗಲ್ಲ, ಪ್ರಥಮ ಪ್ರಲೋಭನಗಳಿಗೆ ಪಕ್ಕಾಗುವುದು ಬೇಡ. ಅದು ಅಲ್ಲದೆ ಈ ಹಣ ಸಹಿತ ನಮ್ಮದಲ್ಲ. ಉಡುಗರಿಯಾಗಿ ಬೇರೆಯವರು ಕೊಟ್ಟ ದುಡ್ಡನ್ನು ಇಂತಹ ಆಮಿಷಗಳ ಮೇಲೆ ಹಾಳು ಮಾಡುವುದು ಬೇಡ. ಖಂಡಿತವಾಗಿ ನುಡಿದೆ. ಮತ್ತೆ ನಾವು ರಸ್ತೆಗಿಳಿದವು. ಇಡೀ ನಗರ ಹಬ್ಬದ ಸಡಗರದಲ್ಲಿದ್ದಂತೆ ತೋರಿಸಿತು. ಮೊದಲ ಬಾರಿಗೆ ಜಾತ್ರೆಯನ್ನು ಹೊಕ್ಕ ಪುಟ್ಟ ಮಕ್ಕಳಂತೆ ಕಣ್ಣು ಬಾಯಿ ಬಿಟ್ಟುಕೊಂಡು ಸಂಭ್ರಮವನ್ನು ಆಸ್ವಾದಿಸಿದವು. 4 ದಿಕ್ಕಿನತ್ತ ಓಡಿರುವ ಕುದುರೆ ಬಂಡಿಗಳು, ಮಧ್ಯೆ ಪಳಪಳ ಹೊಳೆಯುತ್ತಿರುವ ಸಿರಿವಂತರ ಕಾರುಗಳು, ಕಣ್ಮನ ಸೆಳೆಯುವ ಸಿನಿಮಾ ಮತ್ತು ಸರ್ಕಸ್ಗಳ ಭಿತ್ತಿಚಿತ್ರಗಳು, ಉಲ್ಲಾಸದಿಂದ ಪುಟಿಯುತ್ತಿರುವ ಹುಡುಗಿಯರು. ಅದಂತೂ ಹೇಳಿ ಪ್ರಯೋಜನವಿಲ್ಲ. ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದ ಲಲನೀಯರ ಸಮಾವೇಶವೇ ಇಲ್ಲಿ ಸೇರಿದಂತಿತ್ತು. ಕಾಫಿ ಕಂದುಬಣ್ಣದ ಮುಗ್ಧತೆಯೇ ಮೂರ್ತಿವತ್ತಂತ ಭಾರತೀಯ ಚೆಲುವೆಯರು, ಕಡೆದ ಮೈಮಾಟದ ಕರಿಯ ಲಲಿತಾಂಗಿಯರು, ಹಾಲುಗೆನ್ನೆಯ ಯುರೋಪಿಯನ್ ಷೋಡಶಿಯರು ಇಡೀ ನಗರಕ್ಕೆ ಯವ್ವನದ ಕಿಚ್ಚು ಹಚ್ಚಿದ್ದರು. ತಿರುಗಿದ ತಡೆಯೆಲ್ಲ ವಾದ್ಯ ಸಂಗೀತದ ಮೇಳ, ಜಿಗಿಮಿಗಿ ಹೊಳೆಯುತ್ತಿರುವ ಬಾರುಗಳು, ರೆಸ್ಟೋರೆಂಟ್ಗಳು, ಆಕರ್ಷಕವಾಗಿ ಜೋಡಿಸಿದ್ದ ಮೇಜು ಕುರ್ಚಿಗಳು, ಬಾಯಿಲೀರೂರಿಸುವ ತಿಂಡಿ ತಿನಿಸುಗಳು, ಆಹ್ವಾನಿಸುತ್ತಿರುವ ಪರಿಚಾರಿಕೆಯರು. ನನ್ನ ಸಂಯಮದ ಕಟ್ಟೆ ಒಡೆದು ನುಚ್ಚುನೂರಾಗಲು ಬಹಳ ಸಮಯ ಹಿಡಿಯಲಿಲ್ಲ. ಫ್ರೆಂಚ್ ಹಣವನ್ನು ಚಲಾಯಿಸಬಹುದೇ? ಒಂದು ಬಾರಿಗೆ ನುಗ್ಗಿ ಕೇಳಿಯೇ ಬಿಟ್ಟೆ. ಪಾಸ್ಪೋರ್ಟ್ ಇದೆಯೇ? ಆತ ನನ್ನನ್ನೇ ಆಪಾದಮಸ್ತಕ ನೋಡುತ್ತಾ ಕೇಳಿದ. ಇಲ್ಲ. ನಾವಿಕರ ಗುರುತಿನ ಚೀಟಿ? ಇಲ್ಲ. ಇದೇ ಅವಕಾಶಕ್ಕಾಗಿ ಕಾಯುತ್ತಾ ಅಲ್ಲಿ ನಿಂತಿದ್ದ ಚೀನಿ ದಳ್ಳಾಳಿಯೊಬ್ಬ ಬಂದು ಏನೇನೋ ಬರೆದು ಸಹಿ ಹಾಕಿದ. ನಾನು ಮೂತ್ರಾಲಯಕ್ಕೆ ಹೋಗಿ ಚಾರ್ಜರ್ ತೆಗೆದು 1000 ಫ್ರಾಂಕ್ ತಂದು ಆತನ ಕೈಗೆ ನೀಡಿದೆ. ಬದಲಿಗೆ ನನಗೆ $250 ವೆಸ್ಟ್ ಇಂಡಿಯನ್ ಡಾಲರ್ ಸಿಕ್ಕಿತು. ಲೆಕ್ಕ ಮಾಡಲು ಪುರುಸೊತ್ತಿಲ್ಲದವರಂತೆ ಕಣ್ಣಿಗೆ ಕಂಡ ಮೊದಲ ಬಾರಿಗೆ ನುಗ್ಗಿದೆವು. ಅದೊಂದು ನಾವಿಕರೇ ತುಂಬಿ ಹೋಗಿದ್ದ ಉಪಹಾರ ಗೃಹ. ತಿಂಗಳುಗಟ್ಟಲೆ ಜನಸಂಪರ್ಕದಿಂದ ದೂರವಿದ್ದು ಬರಹಿಡಿದಂತಿದ್ದ ಸಮುದ್ರಯಾತ್ರಿಗಳು ಕಳೆದ 1 ದಿನಗಳ ಲೆಕ್ಕವನ್ನು ಬಡ್ಡಿ ಸಮೇತ ತೀರಿಸಲು ಎಂಬಂತೆ ಮೇಜುವಾನಿಯಲ್ಲಿ ತೊಡಗಿದ್ದರು. ಮದ್ಯದ ಹೊಳೆಯೇ ಹರಿಯುತ್ತಿತ್ತು. ನಡುವೆ ಅಟ್ಟಹಾಸಗೈಯುವ ನಗು, ಇನ್ನೊಂದೆಡೆ ಸಂಗೀತ, ನೃತ್ಯದ ವಿನೋದಾವಳಿಗಳು. ತಮ್ಮ ಪೌರುಷವನ್ನು ಎಲ್ಲೆಡೆಯಲ್ಲಿ ಪ್ರದರ್ಶಿಸಲು ಕಾತುರರಾದ ದಷ್ಟಪುಷ್ಟ ಸಮುದ್ರಯಾನಿಗಳು. ಇವರ ಪ್ರತಿಯೊಂದು ಕ್ರಿಯೆಯನ್ನು ಉತ್ತೇಜಿಸುತ್ತಾ, ಉತ್ತೇಕ್ಷಿಸುತ್ತಾ, ಕೆಲವೊಮ್ಮೆ ಕಡೆಗಣಿಸಿ ಕೆಣಕುತ್ತಾ ವಾತಾವರಣಕ್ಕೆ ಮದದ ಕಾವನ್ನು ನೀಡಿದ್ದ ಮೋಹನಾಂಗಿಯರು. ನಾವಂತೂ ಸುಖದ ಈ ಸಾಗರದಲ್ಲಿ ತೇಲಿಹೋದವು. ಕಣ್ಣಿಗೆ ಕಂಡ ಎಲ್ಲಾ ರೀತಿಯ ಮದ್ಯ ಮಾಂಸಗಳನ್ನು ಸವಿಯುತ್ತಾ, ಚೆಲುವೆಯರೊಡನೆ ಸರಸ ಚೆಲ್ಲಾಟವಾಡುತ್ತಾ ನರ್ತಿಸತೊಡಗಿದವು. ಇಲ್ಲಿಯ ಹುಡುಗಿಯರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಪ್ಯಾರಿಸ್ನಲ್ಲಿ ಬೆಳೆದವನು.
ಬೆಡಗಿಯರ ತವರೂರಾಡ ಅಲ್ಲಿನ ಲಲನೆಯರಿಗೂ ಇಲ್ಲಿನ ತರಳೆಯರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಢಾಳಾಗಿ ಮೇಕಪ್ ಬಳಿದುಕೊಂಡು ಮೂಗಿಗೆ ಹೊಡೆಯುವ ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಇಲ್ಲದ ವಯ್ಯಾರವನ್ನು ಪ್ರದರ್ಶಿಸುತ್ತಾ ಕಣ್ಣಲ್ಲೇ ಮನ್ಮಥನ ಬಾಣವನ್ನೆಸೆಯುವ ಪ್ಯಾರಿಸ್ನ ಕರೆಕನ್ನಯ್ಯರ ಪ್ರತಿಯೊಂದು ಕ್ರಿಯೆಯಲ್ಲೂ ಕುರುಡು ಕಾಂಚನದ ವಾಸನೆ ರಪ್ಪನೆ ಹೊಡೆಯುತ್ತದೆ. ಆದರೆ ಇಲ್ಲಿ ತದ್ವಿರುದ್ಧ. ಹಾಸ್ಯ, ವಿನೋದ, ಚೆಲ್ಲಾಟ, ಪ್ರಣಯ ಚೇಷ್ಟೆಗಳೆಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಬದುಕಿರುವುದೇ ಈ ಎಲ್ಲಾ ರಸಗಳನ್ನು ಸವಿಯುವುದಕ್ಕೆ, ಇತರರಿಗೆ ಹಂಚುವುದಕ್ಕೆ. ನಿಷ್ಕಳಂಕ ಪ್ರೀತಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ನಿಮ್ಮ ಎದೆಯಲ್ಲಿ ಉತ್ಸಾಹದ ಕಾವಿದ್ದರೆ, ಪ್ರೀತಿಯ ಸೆಲೆಯಿದ್ದರೆ ಬನ್ನಿ ಹಂಚಿಕೊಳ್ಳೋಣ ಎಂಬಂತಹ ಧೋರಣೆ. ಅಶ್ಲೀಲತೆಯ ಸೋಂಕವಿಲ್ಲ, ಕಾಂಚನದ ವಾಸನೆಯಿಲ್ಲ. ದೀಪದ ಬೆಳಕಿಗೆ ಸೆಳೆಯಲ್ಪಟ್ಟ ಪತಂಗಗಳಂತೆ ಸುಖಲೋಲುಪತೆಯೆಡೆಗೆ ಆಕರ್ಷಿತರಾದ ನಾವು ಎಚ್ಚರಗೊಂಡಾಗ ರಾತ್ರಿ 2 ಗಂಟೆ. ಮನದೊಳಗೆ ಒಂದು ರೀತಿಯ ಅಳುಕು ಪ್ರಾರಂಭವಾಯಿತು. ಬಹುಶಃ ನಾವು ಬೇಜವಾಬ್ದಾರಿಯಿಂದ ವರ್ತಿಸಿದ್ದೇವೆಯೇ? ಬೇಗ ಬೇಗ ಓಡಿ ಹಾಸ್ಟೆಲ್ ಕದ ತಟ್ಟಿದೆವು. ಬಾಗಿಲ ತೆರೆದ ಹರೆಯದ ಸೈನ್ಯಾಧಿಕಾರಿಣಿ ನಸುನಗುತ್ತಾ ಒಳಕರೆದು ಸೌಜನ್ಯಪೂರ್ವಕವಾಗಿ ನಮ್ಮ ಕೋಣೆಯ ಚಾವಿಯನ್ನು ಕೈಗಿತ್ತಳು. ನಮ್ಮ ಸ್ಥಿತಿಯ ಸಂಪೂರ್ಣ ಅರಿವು ಅವಳಿಗಾಗಿರಬೇಕು. ಮನಗುವ ಮೊದಲು ಮಾಶುರೆ ನುಡಿದ, ಪ್ಯಾಪಿ, ದೇವರು ನಿಜವಾಗಿಯೂ ಕರುಣಾಳು. ನಮಗೆ ಇಷ್ಟೊಂದು ಬೇಗ ಈ ಮಟ್ಟದ ಸುಖವನ್ನು ದಯಪಾಲಿಸಿದ್ದಾನಲ್ಲ, ಅವನಿಗೆ ವಂದಿಸಲೇಬೇಕು. ಖಂಡಿತವಾಗಿ, ನಾನು ಉತ್ತರಿಸಿದೆ. ನನ್ನ ವಂದನಗಳನ್ನು ತಿಳಿಸು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮಿಸ್ಟರ್ ಬೋವೆನ್ರ ಧ್ವನಿ. ನೋಡಿದರೆ ಗಂಟೆ 10 ಆಗಿದೆ. ನಿನ್ನೆ ತಡವಾಗಿ ವಾಪಸ್ಸು ಬಂದಿರೆ ಎಂದು ಕಾಣುತ್ತದೆ. ನಮ್ಮ ಊರು ಇಷ್ಟವಾಯಿತೆ? ಎಲ್ಲವೂ ಚೆನ್ನಾಗಿತ್ತೆ? ಗುಡ್ ಮಾರ್ನಿಂಗ್. ಹೌದು, ತಡವಾಗಿ ಹಿಂತಿರುಗಿದೆವು, ಕ್ಷಮಿಸಿ. ನಾನು ತಪ್ಪೊಪ್ಪಿಗೆಯ ಧ್ವನಿಯಲ್ಲಿ ಉತ್ತರಿಸಿದೆ. ಇಲ್ಲ ಇಲ್ಲ, ಅದೇನೂ ಅಂಥ ದೊಡ್ಡ ಸಂಗತಿಯಲ್ಲ. ನಮ್ಮ ಹಿಂಜರಿತವನ್ನು ನಿರ್ಲಕ್ಷಿಸುತ್ತಾ, ನೀವಿಷ್ಟು ದಿನ ಪಟ್ಟಪಾಡಿನ ನಂತರ ಒಂದು ಸಂಜೆಯಾದರೂ ಸಂತೋಷಪಡದೆ ಹೇಗೆ? ಇರಲಿ, ಈಗ ನಾವು ಪೊಲೀಸ್ ಠಾಣೆಗೆ ಹೋಗಬೇಕು. ಅಲ್ಲಿ ನಿಮ್ಮ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುತ್ತಾರೆ. ತರಾಹುರಿಯಲ್ಲಿ ನಮ್ಮ ಪ್ರಾತಃವಿಧಿಗಳನ್ನು ಮುಗಿಸಿ ಕಾಫಿ ಕುಡಿದು ಪೊಲೀಸ್ ಠಾಣೆಗೆ ಓಡಿದೆವು. ಫ್ರೆಂಚ್ ಭಾಷೆ ಬಲ್ಲ ಅಧಿಕಾರಿಯೊಬ್ಬ ನಮ್ಮನ್ನು ಕುಳಿತುಕೊಳ್ಳಲು ಹೇಳಿ ಟ್ರಿನಿಡ್ಯಾಡ್ ದೇಶದ ಕಾನೂನು ಕಟ್ಟಳೆಗಳನ್ನು ವಿವರಿಸಿದ. ನೋಡಿ, ಕೊಲೆ ಆಪಾದನೆ ಸಾಬೀತಾದರೆ ಇಂಗ್ಲೆಂಡ್ನಲ್ಲಿ ಗಲ್ಲಿಗೇರಿಸಿಬಿಡುತ್ತಾರೆ. ಫ್ರಾನ್ಸ್ನಲ್ಲಿ ಅದಕ್ಕಿಂತ ಹೀನಾಯ ಶಿಕ್ಷೆ, ಅಂದರೆ ಗಯಾನಾ ದ್ವೀಪಗಳಿಗೆ ಅಟ್ಟಿಸುತ್ತಾರೆ. ಇರಲಿ, ನಾವು ಬ್ರಿಟಿಷ್ ಅಧಿಕಾರಿಗಳು. ಫ್ರೆಂಚರ ವ್ಯವಸ್ಥೆಯ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಆದರೂ ಫ್ರಾನ್ಸ್ನಂತಹ ದೇಶದ ಘನತೆಗೆ ಕುಂದು ತರುವ ಅಮಾವಶ್ಯ ವ್ಯವಸ್ಥೆಯದು. ಹಾಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಿರುವ ನಿಮ್ಮಂಥವರಿಗೆ ಸಹಾನುಭೂತಿಯಿದೆ. 1-2 ವಾರ ಇಲ್ಲಿ ತಂಗಲು ಅವಕಾಶ ಕೊಡುತ್ತೇವೆ. ಆಮೇಲೆ ನಿಮ್ಮ ದಾರಿ ನೀವು ಹಿಡಿಯಬೇಕು. ಇಲ್ಲದಿದ್ದರೆ ಫ್ರೆಂಚ್ ಸರ್ಕಾರದ ಕೋರಿಕೆ ಪತ್ರ ಬಂದ ಕೂಡಲೇ ನಿಮ್ಮನ್ನು ಪುನಃ ಅವರ ವಶಕ್ಕೆ ಒಪ್ಪಿಸುತ್ತೇವೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದಿಷ್ಟೇ, ಯಾವುದೇ ರೀತಿಯ ಸಬೂಬು ಹೇಳಿ ಇಲ್ಲಿ ಹೆಚ್ಚು ದಿನ ಉಳಿದುಕೊಳ್ಳಲು ಪ್ರಯತ್ನಿಸಬೇಡಿ. ನಿಮಗೆ ಈಗ 18 ದಿನಗಳ ಕಾಲಾವಕಾಶ ಕೊಡುತ್ತೇನೆ. ಇದ್ದಷ್ಟು ದಿನ ಹಾಯಾಗಿ ಇರಿ. ಯಾರು ನಿಮಗೆ ಅನಗತ್ಯ ತೊಂದರೆ, ಕಿರಿಕಿರಿ ಮಾಡದಂತೆ ನಾವು ನೋಡಿಕೊಳ್ಳುತ್ತೇವೆ. ನೀವು ಸಹ ನೇರವಾಗಿ ಸತ್ಯದಿಂದ ನಡೆದುಕೊಳ್ಳಿ. ಯಾವುದೇ ತೊಂದರೆ ಇದ್ದರೂ ಈಗಲೇ ತಿಳಿಸಿ. ನಿಮ್ಮ ದೋಣಿಗೆ ಏನಾದರೂ ರಿಪೇರಿಯಾಗಬೇಕಿದ್ದಲ್ಲಿ ನಮ್ಮ ಖರ್ಚಿನಲ್ಲೇ ಮಾಡಿಸಿಕೊಡುತ್ತೇವೆ. ನಿಮ್ಮ ಮುಂದಿನ ಪ್ರಯಾಣಕ್ಕೆ ಬೇಕಾದ ಆಹಾರ, ಧಾನ್ಯ ಇತ್ಯಾದಿಗಳನ್ನು ಒದಗಿಸುತ್ತೇವೆ. ನೀವಿನ್ನೂ ಯುವಕರಿದ್ದೀರಿ. ಉತ್ತಮ ಭವಿಷ್ಯ ನಿಮ್ಮ ಎದುರಿಗಿದೆ. ಉತ್ತಮ ಬದುಕನ್ನು ಅರಸಿ ಇಷ್ಟು ದೂರ ಬಂದಿರುವುದು ಮೆಚ್ಚಲೇಬೇಕಾದ ಸಂಗತಿ. ಆದರೆ ಇನ್ನೂ ಬಹಳ ದೂರ ಹೋಗಬೇಕಾಗಬಹುದು. ದಕ್ಷಿಣ ಅಮೆರಿಕಾದ ಕೆಲವು ದೇಶಗಳು ನಿಮ್ಮನ್ನು ಸೇರಿಸಿಕೊಳ್ಳಬಹುದು. ವೆನಿಜುವೆಲಾಕ್ಕೆ ಮಾತ್ರ ಹೋಗಬೇಡಿ. ಮೈಮುರಿಯುವಂತೆ ಕೂಲಿ ಕೆಲಸ ಮಾಡಿಸಿ ಕೊನೆಗೆ ಫ್ರೆಂಚರ ವಶಕ್ಕೆ ಒಪ್ಪಿಸಿಬಿಡುತ್ತಾರೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಅನಂತರ ನಮ್ಮ ಹಿನ್ನೆಲೆ, ಇಲ್ಲಿಗೆ ಬಂದ ಉದ್ದೇಶ, ಮುಂದಿನ ಪ್ರಯಾಣದ ಗುರಿ ಇತ್ಯಾದಿ ಕುರಿತು ನಮ್ಮ ಹೇಳಿಕೆ ತೆಗೆದುಕೊಂಡು ಕಳುಹಿಸಿಕೊಟ್ಟರು. ಅಲ್ಲಿಂದ ಕ್ಲಾಸಿಯೆಟ್ಟನ್ನು ಕರೆದುಕೊಂಡು ವೈದ್ಯರಳಿಗೆ ಹೋದೆವು. ನಾವು ಹಿಂದೆ ಮಾಡಿದ ಪ್ರಥಮ ಚಿಕಿತ್ಸೆಯನ್ನು ಡಾಕ್ಟರ್ ಬಹಳ ಮೆಚ್ಚಿಕೊಂಡರು. ಮುರಿದ ಮೂಳೆಯನ್ನು ಅತ್ಯಂತ ಕರಾರುವಕ್ಕಾದ ಸ್ಥಾನದಲ್ಲಿ ಕೂರಿಸಿ ಬ್ಯಾಂಡೇಜ್ ಸುತ್ತಿದ್ದಿರೆಂದು ಹೇಳಿ 1 ವಾರದಲ್ಲಿ ಆತ ಗುಣಮುಖನಾಗುತ್ತಾನೆ ಎಂದು ತಿಳಿಸಿದರು. ಕೊನೆಗೆ ನಮಗೆಲ್ಲಾ ರೀತಿಯ ಸಹಾಯ ಮಾಡುತ್ತಿರುವ ಮಾನ್ಯ ಬೋವೆನ್ರಿಗೆ ವಂದಿಸಿ ಹಾಸ್ಟೆಲಿಗೆ ವಾಪಸ್ಸಾದೆವು. ಮಾರನೇ ದಿನ ಮೂವರು ಕುಳಿತುಕೊಂಡು ನಮ್ಮ ಮುಂದಿನ ಪ್ರಯಾಣದ ರೂಪುರೇಷೆಗಳನ್ನು ರೂಪಿಸತೊಡಗಿದೆವು. ಎಲ್ಲಿಗೆ ಹೋಗುವುದು? ಪನಾಮಾ, ಕೊಲಂಬಿಯಾ, ಕೋಸ್ಟಾರಿಕಾ? ಯಾರು ನಮಗೆ ನೆಮ್ಮದಿಯ ಬದುಕಿನ ಅವಕಾಶ ಮಾಡಿಕೊಡುತ್ತಾರು? ಬೋವೆನ್ರಿಗೆ ಕೇಳಿಕೊಂಡರೆ ರಾಯಭಾರಿ ಕಚೇರಿಗೆ ಫೋನ್ ಮಾಡಿ ಬೇಕಾದ ಮಾಹಿತಿಗಳನ್ನು ಒದಗಿಸಬಹುದು. ಕೂಡಲೇ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೆ ಫೋನ್ ಎತ್ತಿದವಳು ಮಾರ್ಗ್ರೆಟ್. ಬೇರೆ ಏನೂ ಮಾತನಾಡಲು ಅವಕಾಶ ಕೊಡದೆ, ಈಗಲೇ ಮನೆಗೆ ಬನ್ನಿ, ಎಲ್ಲರೂ ಕುಳಿತು ನಿಮ್ಮ ಮುಂದಿನ ಪ್ರಯಾಣ ಚರ್ಚಿಸೋಣ ಎಂದು ಒತ್ತಾಯ ಮಾಡಿದಳು. ಅವರ ಮನೆ ತಲುಪಿದಾಗ ಮೂವರಿಗೂ ನಮ್ಮ ಸ್ವತಃ ಕುಟುಂಬಕ್ಕೆ ಮರಳಿದಷ್ಟು ಖುಷಿಯಾಯಿತು. ನಮ್ಮ ಭಾವಾತಿಶಯವನ್ನು ಅರ್ಥಮಾಡಿಕೊಂಡ ಮಹಿಳೆಯರಿಬ್ಬರೂ ಉತ್ಸುಕತೆಯಿಂದ ಒಟ್ಟೊಟ್ಟಿಗೆ, ಹೋ ಬನ್ನಿ ಬನ್ನಿ, ಮತ್ತೆ ಮನೆಗೆ ಮರಳುತ್ತಿದ್ದೀರಾ, ಹಾರ್ದಿಕ ಸ್ವಾಗತಗಳು ಎಂದು ಉಪಚರಿಸಿದರು. ವಿಶೇಷ ತಿಂಡಿ ತಿನಿಸುಗಳು ಕಾಯುತ್ತಿದ್ದವು.
ಜೊತೆಗೆ ಕೊನೆ ಮೊದಲಿಲ್ಲದ ಹರಟೆ. ಆದರೆ ಈ ಸಾರಿ ಸನ್ಮಾನ್ಯರೇ ಎಂದು ಸಂಬೋಧಿಸುವುದನ್ನು ಬಿಟ್ಟು ನಮ್ಮ ಮೊದಲ ಹೆಸರುಗಳಿಂದಲೇ ಮಾತನಾಡಿಸಿದರು. ಆಂಡ್ರೆ, ಇನ್ನೊಂದು ಸ್ವಲ್ಪ ಸಿಹಿ ಬೇಕಾ? ಹೆನ್ರಿ, ಆ ಸಕ್ಕರೆಯನ್ನು ಇತ್ತ ಕೊಡು. ಎಷ್ಟೊಂದು ಆಪ್ಯಾಯಮಾನ. ಆಮೇಲೆ ನಾವು ತಂದಿದ್ದ ಸಾಗರದ ನಕ್ಷೆಗಳನ್ನು ಬಿಡಿಸಿ ಮೇಜಿನ ಮೇಲೆ ಹರಡಿ ಮುಂದಿನ ಯೋಜನೆಗಳತ್ತ ಗಮನಹರಿಸಿದವು. ಎತ್ತಿ ತಿರುಗಿದರೂ ಅಗಾಧವಾದ ಜಲರಾಶಿ. ಪನಾಮಾಕ್ಕೆ 1300 ಮೈಲಿಗಳು, ಕೋಸ್ಟಾರಿಕಾ 1400, ಕೊಲಂಬಿಯಾ 750 ಮೈಲಿಗಳ ಅಂತರದಲ್ಲಿದೆ. ಅಷ್ಟರಲ್ಲಿ ಬೋವೆನ್ ಆಗಮಿಸಿದರು. ಒಂದು ಸಂತೋಷದ ಸಂಗತಿ, ನಿಮ್ಮ ಮುಂದಿನ ಹಾದಿಯಲ್ಲಿ ಕ್ಯುರಾಕಾವೋ ದ್ವೀಪ ಸಿಗುತ್ತದೆ. ಕೆಲವು ದಿನ ಅಲ್ಲಿ ತಂಗಿ ಆಯಾಸ ಪರಿಹರಿಸಿಕೊಳ್ಳಲು ಅವಕಾಶವಿದೆ ಎಂದರು. ಹಾಗೇ ಮುಂದುವರಿಯುತ್ತಾ ಸ್ವಲ್ಪ ಭಾರವಾದ ಧ್ವನಿಯಲ್ಲಿ, ತಪ್ಪಿಸಿಕೊಂಡು ಬಂದ ಕೈದಿಗಳ ಕುರಿತು ಕೊಲಂಬಿಯಾ ಅಥವಾ ಕೋಸ್ಟಾರಿಕಾದಲ್ಲಿ ಸ್ಪಷ್ಟವಾದ ಕಾನೂನು ಕಟ್ಟಳೆಗಳಿಲ್ಲ, ಏಕೆಂದರೆ ಇಲ್ಲಿಯವರೆಗೆ ಯಾರೂ ಅಷ್ಟು ದೂರ ಪ್ರಯಾಣಿಸಿಲ್ಲವಂತೆ ಎಂದರು. ವಾವ್, ನನಗೊಂದು ಪ್ರಶಸ್ತವಾದ ಸ್ಥಳ ಗೊತ್ತು, ಮಾರ್ಗರೆಟ್ ಅತ್ಯುತ್ಸಾಹದಿಂದ ನುಡಿದಳು. ಆದರೆ ಅದು 1800 ಮೈಲಿ ದೂರದಲ್ಲಿದೆ. ಯಾವುದು? ಬ್ರಿಟಿಷ್ ಹೊಂಡುರಾಸ್. ಅಲ್ಲಿನ ರಾಜ್ಯಪಾಲರು ನಮಗೆ ಅತ್ಯಂತ ಆತ್ಮೀಯರು. ಅಷ್ಟೇ ಅಲ್ಲ, ನನ್ನ ಧಾರ್ಮಿಕ ತಂದೆ ಕೂಡ ಹೌದು. ವಾರೇ ವಾಹ್! ಸ್ನೇಹಿತರೆಡೆ ನೋಡುತ್ತಾ ನಾನು ಕೂಗಿದೆ. ಎಲ್ಲರೂ ದೋಣಿಯನ್ನು ಹತ್ತಿ, ರೈಟ್, ಸೀದಾ ಬ್ರಿಟಿಷ್ ಹೊಂಡುರಾಸ್. ಗುರಿ ನಿರ್ಧಾರವಾಗಿಯೇ ಬಿಟ್ಟಿತು. ಮೆಕ್ಸಿಕೋ ದೇಶದಿಂದ ಸ್ವಲ್ಪ ದಕ್ಷಿಣಕ್ಕಿರುವ ಆ ಪುಟ್ಟ ದ್ವೀಪ ಬ್ರಿಟಿಷರ ಆಧಿಪತ್ಯದಲ್ಲಿತ್ತು. ಎಲ್ಲರೂ ಕೂಡಿಕೊಂಡು ಅಲ್ಲಿಗೆ ತಲುಪಲು ಬೇಕಾದ ಸಮುದ್ರ ಮಾರ್ಗದ ನಕಾಶೆಯನ್ನು ತಯಾರಿಸಿಲೆವು. ಮೊದಲ ಹಂತ ಟ್ರಿನಿಡ್ಯಾಡ್ನಿಂದ ಕ್ಯುರಾಕಾವೋ. ಎರಡನೇ ಹಂತ ಗಾಳಿಯ ದಿಕ್ಕನ್ನನುಸರಿಸಿ ಆಜುಬಾಜಿನ ಯಾವುದಾದರೂ ದ್ವೀಪ. ಮೂರನೇ ಹಂತ ನೇರವಾಗಿ ಬ್ರಿಟಿಷ್ ಹೊಂಡುರಾಸ್. ಪ್ರಯಾಣಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಪಟ್ಟಿಯನ್ನು ತಯಾರು ಮಾಡಿದವು. ಪೊಲೀಸರು ಕೊಡುವ ಸರಬರಾಜುಗಳ ಜೊತೆಗೆ ಸಮುದ್ರಯಾನಕ್ಕೆಂದೇ ತಯಾರಿಸಲ್ಪಟ್ಟು ವಿಶೇಷವಾಗಿ ಮೊಹರು ಮಾಡಿದ ಆಹಾರ ಸಾಮಗ್ರಿಗಳನ್ನು ಒಯ್ಯಬೇಕೆಂದು ನಿರ್ಧರಿಸಲಾಯಿತು. ಇವು ಸ್ವಲ್ಪ ದುಬಾರಿಯಾದರೂ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ಬದುಕುಳಿಯಲು ಅತ್ಯವಶ್ಯಕ. ಕೂಡಲೇ ತಾಯಿ ಮಗಳಿಬ್ಬರು ತಾವವುಗಳನ್ನು ಕೊಂಡುಕೊಡುವುದಾಗಿ ಘೋಷಿಸಿಬಿಟ್ಟರು. ಇಲ್ಲ, ಬೇಡವೇ ಬೇಡ, ನಾನು ನಿರಾಕರಿಸಿದೆ. ಉಷ್, ಹೆನ್ರಿ, ಸುಮ್ಮನಿರು. ಇಲ್ಲ, ದಯವಿಟ್ಟು ಬೇಡ. ನಿಮ್ಮ ಒಳ್ಳೆತನವನ್ನು ನಮ್ಮ ಲಾಭಕ್ಕೆ ಬಳಸಿಕೊಳ್ಳುವುದು ನನಗಿಷ್ಟವಿಲ್ಲ. ಅಲ್ಲದೆ ನೀವು ತಿಳಿದ ಹಾಗೆ ನಾವು ಕೈಯಲ್ಲಿ ಕಾಸಿಲ್ಲದವರೇನೂ ಅಲ್ಲ. ಸಾಕಷ್ಟು ಹಣವನ್ನು ಹೊಂದಿದ್ದೇವೆ. ಎಲ್ಲಿದೆ ಎಂದು ಪ್ರಶ್ನಿಸಿದ್ದರೆ ಸಾಕಷ್ಟು ಇರುಸುಮುರುಸಾಗುತ್ತಿತ್ತು. ಸದ್ಯ ಕೇಳಿಲ್ಲಲ್ಲ. ಕೊನೆಗೆ ಹೊರಡುವ ಮೊದಲು ಮತ್ತೊಮ್ಮೆ ತಮ್ಮ ಮನೆಗೆ ಬರಬೇಕೆಂದು ವಾಗ್ದಾನ ತೆಗೆದುಕೊಂಡು ನಮ್ಮನ್ನು ಬೀಳ್ಕೊಟ್ಟರು. ಇದು ನಡೆದು 25 ವರ್ಷಗಳು, ಅಂದರೆ ಕಾಲು ಎರತಮಾನವೇ ಕಳೆದಿದೆ. ಬೋವೆನ್ ಕುಟುಂಬದವರು ಅಂದು ತೋರಿದ ಪ್ರೀತಿ, ವಾತ್ಸಲ್ಯಗಳು ಇಂದಿಗೂ ನನ್ನ ಮನದಲ್ಲಿ ಹಚ್ಚ ಹಸುರಾಗಿ ಉಳಿದಿವೆ. ಪ್ರಿಯರೇ, ಆ ಭಗವಂತನು ನಿಮ್ಮನ್ನು ಸುಖವಾಗಿಡಲಿ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ನಮ್ಮ ಮೇಲೆ ತಾವು ಸುರಿಸಿದ ಪ್ರೀತಿಯ ಮಹಾಪುರಕ್ಕೆ ಬದಲಾಗಿ ಆ ದೇವರು ತಮಗೆ ಸುಖ, ನೆಮ್ಮದಿಗಳನ್ನು ದಯಪಾಲಿಸಿದ್ದಾನೆ ಎಂಬ ಭರವಸೆ ನನದಿದೆ. ಮುಂದಿನ 10 ದಿನಗಳು ಕಳೆದದ್ದೇ ಗೊತ್ತಾಗಲಿಲ್ಲ. ಅಷ್ಟೊಂದು ಸುಖಕರ ದಿನಗಳು ಅವು. ಸಂಜೆಯವರೆಗೆ ಪ್ರಯಾಣಕ್ಕಾಗಿ ವಿವಿಧ ರೀತಿಯ ಸಿದ್ಧತೆಗಳ ಮಾಡುವ ಕೆಲಸವಿರುತ್ತಿತ್ತು. ರಾತ್ರಿ 11 ಗಂಟೆಗೆ ಸರಿಯಾಗಿ ಮೂವರು ಮುಖ್ಯ ಬೀದಿಯಲ್ಲಿ ತಿರುಗಾಟಕ್ಕೆ ಹೊರಟುತ್ತಿದ್ದೆವು. ಊರುಗೋಲಿನ ಸಹಾಯದಿಂದ ಕ್ಲಾಸಿಯೆಟ್ಟೀಗ ಅಲ್ಪ ಸ್ವಲ್ಪ ನಡೆದಾಡುತ್ತಿದ್ದನು. ಅವನನ್ನು ಮುಖ್ಯ ಚೌಕದಲ್ಲಿ ಕುಳ್ಳಿಸಿ ಒಬ್ಬರು ಅವನ ಜೊತೆ ಮಾತುಕತೆಯಲ್ಲಿ ತೊಡಗಿದರೆ ಇನ್ನೊಬ್ಬರು ಇಡೀ ನಗರವನ್ನು ಸುತ್ತು ಹೊಡೆಯುವುದು. ಇದು ನಮ್ಮ ಪ್ರತಿನಿತ್ಯದ ಅಭ್ಯಾಸ. 2-3 ದಿನಗಳಲ್ಲಿ ಇಡೀ ಬೀದಿಯವರೆಲ್ಲರೂ ನಮಗೆ ಪರಿಚಿತರಾದರು. ಸುದ್ದಿ ಇಲ್ಲಿ ಬಹಳ ಬೇಗ ಹರಡುತ್ತದೆ. ನಾವು ಹೋದಗೆಲ್ಲರೂ ಕಷ್ಟ ಸುಖ ವಿಚಾರಿಸುವುದು, ನಮ್ಮ ಮುಂದಿನ ಪ್ರಯಾಣ ಕುರಿತು ಸಹಾಯ ಸಲಹೆಗಳು ಕೇಳಿಬಂದವು. ಅಂಗಡಿ ಬಾರ್ಗಳಲ್ಲಿ ಸಹಿತ ನಾವು ವಿಶೇಷ ಗೌರವಕ್ಕೆ ಪಾತ್ರರಾದೆವು. ನೆಮ್ಮದಿಯ ಬದುಕನ್ನು ಅರಸುತ್ತಾ ನಾವು ಕೈಗೊಂಡ ಈ ಸಾಹಸ ಕಾರ್ಯ ಎಲ್ಲರೆದೆಯಲ್ಲೂ ಬೆಚ್ಚನೆ ಭಾವವನ್ನು ಉಕ್ಕಿಸಿರಬಹುದು. ಅಂಗಡಿಗಳಿಗೆ ಹೋದರೆ ಉಡುಗುಗಳಿಂದ ಕೈ ತುಂಬಿ ಹೋಗುತ್ತಿತ್ತು. ಬಾರ್ಗಳಲ್ಲಿ ಸಹ ಇತರರಿಗಿಂತ ಕಡಿಮೆ ದರದಲ್ಲೇ ನಮಗೆ ಬಿಯರ್ ಸರಬರಾಜಾಗುತ್ತಿತ್ತು. ಎಲ್ಲ ಬಿಡಿ, ಅಲ್ಲಿರುವ ಹುಡುಗಿಯರು ಸಹ ನಮ್ಮ ಸ್ಥಿತಿಯನ್ನು ಮನಗಂಡು ನಮ್ಮನ್ನು ಸಂತೋಷದಲ್ಲಿಡಲು ಸ್ಥೈರ್ಯ ತುಂಬಲು ಯತ್ನಿಸುತ್ತಿದ್ದರು. ಬೇರೆ ಗಿರಾಕಿಗಳನ್ನು ಚೆನ್ನಾಗಿ ಬೋಳಿಸುತ್ತಿದ್ದ ಈ ಹುಡುಗಿಯರು ನಮ್ಮ ಖರ್ಚಿನಲ್ಲಿ ಕುಡಿಯಲು ನಿರಾಕರಿಸುತ್ತಿದ್ದದ್ದು ಅಷ್ಟೇ ಅಲ್ಲ, ಹೆಚ್ಚಿಗೆ ಸಮಯ ನಮ್ಮೊಂದಿಗೆ ಇದ್ದು ಕಂಪನಿ ಕೊಟ್ಟು ಖುಷಿಪಡಿಸುತ್ತಿದ್ದದ್ದು ಎಲ್ಲವೂ ನನಗೆ ಚೆನ್ನಾಗಿ ನೆನಪಿದೆ. ಕೃತಜ್ಞತೆಗಳು ಹೆಂಗಳೆಯರೆ. ನಮ್ಮ ದೋಣಿಗೆ ಸಣ್ಣಪುಟ್ಟ ರಿಪೇರಿಯ ಅವಶ್ಯಕತೆಯಿತ್ತು. ಹಾಗೆ ಸುತ್ತಲೂ 1 ಅಡಿ ಹಲಗೆ ಕೂಡಿಸಿ ಎತ್ತರವನ್ನು ಹೆಚ್ಚಿಸಿದರೆ ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೆಯದು ಎಂಬ ಸಲಹೆ ಬಂತು. ಈ ಕೆಲಸವನ್ನೆಲ್ಲ ರಾಯಲ್ ನೇವಿ ಡಾಕ್ನಲ್ಲಿ ಸರಕಾರಿ ಬೊಕ್ಕಸಿನಿಂದಲೇ ಮಾಡಿಸಿ ಹೊಸ ಬಣ್ಣ ಹೊಡೆದು ನಮ್ಮ ವಶಕ್ಕೆ ಕೊಟ್ಟರು. ನಮ್ಮ ಹೊಸ ದೋಣಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಪರೀಕ್ಷಿಸಲು ಸಾಗರದಲ್ಲಿ ಒಂದಷ್ಟು ದೂರ ಹೊರಟಾಗ ಒಂದು ಉಲ್ಲೇಖಾರ್ಹ ಸಂಗತಿ ನಡೆಯಿತು. ನಮ್ಮ ಜೊತೆ 2-3 ಜನ ನೌಕಾಪಡೆಯ ಅಧಿಕಾರಿಗಳು ದೋಣಿಯನ್ನು ಹತ್ತಿದರು.
ಅನತಿ ದೂರ ಹೋಗುವಷ್ಟರಲ್ಲಿ ಎದುರಿಗಿಂದ ಬಂದ ನೌಕಾಪಡೆಯ ಕೆಲವು ದೋಣಿಗಳು ನಮ್ಮ ಮೂತಿಯನ್ನು ಎತ್ತಿ ನಮಗೆ ಸಲಾಂ ಮಾಡಿ ಮುಂದೆ ಸಾಗಿದವು. ನಾವು ಒಂದು ಸುತ್ತು ಮುಗಿಸಿ ಬರುವಷ್ಟರಲ್ಲಿ ಸುಮಾರು 50 ಜನ ನೌಕಾಪಡೆಯ ಅಭ್ಯಸಿಗಳು ಸಾಲಾಗಿ ನಿಂತು ನಮ್ಮನ್ನು ಸ್ವಾಗತಿಸಿದರು. ನನಗೆ ಇದೆಲ್ಲ ಏನು ಎಂದು ಗೊತ್ತಾಗದೆ ಗೊಂದಲಗೊಂಡೆ. ನಮ್ಮ ಜೊತೆ ಬಂದಿದ್ದ ಅಧಿಕಾರಿಗಳು ನನಗೆ ಅರ್ಥವಾಗದ ಇಂಗ್ಲಿಶಿನಲ್ಲಿ ಅಭ್ಯಸಿಗಳಿಗೆ ಏನನ್ನೋ ವಿವರಿಸಿದರು. ಕೊನೆಗೆ ಎಲ್ಲರೂ ತಮ್ಮ ಟೋಪಿ ತೆಗೆದು ನನಗೆ ಗೌರವ ಸೂಚಿಸಿ ಹೊರಟು ಹೋದರು. ಕೊನೆಗೆ ಬೇರೊಬ್ಬರು ನಡೆದ ಪೂರ್ಣ ಸಂಗತಿಯನ್ನು ವಿವರಿಸಿದಾಗ ಅಭಿಮಾನದಿಂದ ಉಬ್ಬಿಹೋದೆ. ಅಧಿಕಾರಿ ಅಲ್ಲಿದ್ದ ಯುವಕರಿಗೆ ನಮ್ಮ ಕುರಿತು, ನಮ್ಮ ಹಿನ್ನೆಲೆ, ಸಾಗಿ ಬಂದ ದಾರಿ ಹಾಗೂ ಮುಂದೆ ಕೈಗೊಳ್ಳಲಿರುವ ಮಹಾ ಸಾಹಸವನ್ನು ವರ್ಣಿಸಿ ದೋಣಿ ನಡೆಸುವುದರಲ್ಲಿ ನನ್ನ ನೈಪುಣ್ಯತೆಯನ್ನು ಬಹಳ ಹೊಗಳನಂತೆ. ಹಾಗಾಗಿ ಆ ಯುವಕರು ನೌಕೆಗಳ ಕ್ಯಾಪ್ಟನ್ಗೆ ಸೀಮಿತವಾದ ಗೌರವವನ್ನು ನನಗೆ ಅರ್ಪಿಸಿದರು. ಗೌರವವನ್ನು ಅರ್ಪಿಸುವುದರ ಜೊತೆಗೆ 3 ರಕ್ಷಣಾ ಕವಚಗಳನ್ನು ನಮಗೆ ಉಡುಗುಗಳಾಗಿ ಕೊಟ್ಟರು. ನನಗಂತೂ ಈ ಘಟನೆಯಿಂದ ಬಹಳ ಹೆಮ್ಮೆ ಎನಿಸಿತು. ನಾವು ಹೊರಡುವುದು ಇನ್ನು 2 ದಿನ ಇದೆ ಎನ್ನುವಾಗ ಶ್ರೀ ಬೋವೆನ್ ಬಂದರು. ಉಭಯ ಕುಶಲೋಪರಿಯ ನಂತರ ಪೊಲೀಸ್ ಇಲಾಖೆಯವರು ಕಳಿಸಿದ ಒಂದು ಸಂದೇಶವನ್ನು ವಿವರಿಸಿದರು. ಅದೆಂದರೆ, ನಮ್ಮ ಹಾಗೆ ಜೈಲಿನಿಂದ ತಪ್ಪಿಸಿಕೊಂಡು ಬಂದ 3 ಫ್ರೆಂಚ್ ಖೈದಿಗಳು ಈಗ ಪೊಲೀಸರ ವಶದಲ್ಲಿದ್ದರು. ಅವರಿಗೆ ಸ್ವತಃ ದೋಣಿ ಇಲ್ಲದ ಪ್ರಯುಕ್ತ ಆ 3ರನ್ನೂ ನಮ್ಮ ದೋಣಿಯಲ್ಲೇ ಕರೆದುಕೊಂಡು ಹೋಗಬಹುದೇ? ನನಗಂತೂ ಈ ಸೂಚನೆ ಸುತಾರಾಮ್ ಇಷ್ಟವಾಗಲಿಲ್ಲ. ಅವರು ಯಾರೋ ಕಳ್ಳರೋ ಕೊಲೆಗಡುಕರೋ, ಸಾವಿರಾರು ಮೈಲಿಗಳ ಸಾಗರಯಾನದಲ್ಲಿ ಜೀವಕ್ಕೆ ಜೀವ ಕೊಡಬಲ್ಲ ಆತ್ಮೀಯತೆ, ವಿಶ್ವಾಸ ಇಲ್ಲದಿದ್ದರೆ ಬಹಳ ಅಪಾಯಕಾರಿ. ಇದನ್ನೆಲ್ಲ ಯೋಚಿಸಿ ಪೊಲೀಸರ ಸಲಹೆಯನ್ನು ತಿರಸ್ಕರಿಸಿಬಿಡುವುದು ಒಳ್ಳೆಯದು ಎಂದು ನಿರ್ಧರಿಸಿದೆ. ಆದರೆ ಮರುಕ್ಷಣ ಇಡೀ ಜನತೆ ನಮಗೆ ತೋರಿದ ಆದರ, ಸತ್ಕಾರಗಳನ್ನು ನೆನೆದು ಮನದುಂಬಿ ಬಂತು. ಅಷ್ಟೆಲ್ಲ ಸಹಾಯ ಮಾಡಿದವರ ಈ ಸಣ್ಣ ಸಲಹೆಯನ್ನು ನಿರಾಕರಿಸುವುದೇ ಬೇಡ. ಆದರೂ ಶ್ರೀ ಬೋವನ್ರಿಗೆ ನನ್ನ ಮನದಾಳದ ಸಂಶಯಗಳನ್ನೆಲ್ಲ ವಿವರಿಸಿ ಆ 3ರನ್ನೂ ನಾನೇ ಖುದ್ದಾಗಿ ಭೇಟಿ ಮಾಡಿ ಅನಂತರ ನನ್ನ ನಿರ್ಧಾರವನ್ನು ತಿಳಿಸುತ್ತೇನೆ ಎಂದೆ. ಬೋವನ್ರಿಗೂ ಇದೇ ಸರಿಯಾದ ಮಾರ್ಗ ಎನಿಸಿತು. ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಉಳಿದವರನ್ನೆಲ್ಲ ಹೊರಗೆ ಕಳುಹಿಸಿ ನಾನೊಬ್ಬನೇ 3 ಫ್ರೆಂಚ್ ಖೈದಿಗಳ ಜೊತೆ ಮಾತಿಗೆ ನಿಂತೆ. ಆದರೆ ಅವರು ಯಾಕೋ ಮನಬಿಚ್ಚಿ ಮಾತಾಡಲಿಲ್ಲ. ಅಲ್ಲದೆ ನಮ್ಮೊಡನೆ ಬರುವ ಆಸಕ್ತಿಯನ್ನೂ ತೋರಿಸಲಿಲ್ಲ. ನಾನು ಸ್ವಲ್ಪ ಖಾರವಾಗೇ ನುಡಿದೆ, ನೋಡಿ, ಇಲ್ಲಿನ ಪೊಲೀಸ್ ಇಲಾಖೆ ನಮಗೆ ತುಂಬಾ ಸಹಾಯ ಮಾಡಿದೆ. ಅವರ ಅಪೇಕ್ಷೆಯನ್ನು ನಾನು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ನಾನು ನಿಮ್ಮನ್ನು ನಮ್ಮೊಡನೆ ಕರೆದೊಯ್ಯಬಲ್ಲೆ. ನಾನು ನಿರಾಕರಿಸಿದರೆ ನೀವು ಪುನಃ ಫ್ರೆಂಚ್ ಸರ್ಕಾರದ ವಶವಾಗುತ್ತೀರಿ. ನಿಮ್ಮ ಅಭಿಪ್ರಾಯವೇನು? ಅವರಲ್ಲಿ ಒಬ್ಬ ನುಡಿದ, ಕಾರಣಾಂತರದಿಂದ ನಾವು ಮತ್ತೆ ಸಮುದ್ರಕ್ಕಿಳಿಯುವ ಸ್ಥಿತಿಯಲ್ಲಿಲ್ಲ. ನೀನು ಒಂದು ಸಹಾಯ ಮಾಡು. ಇಲ್ಲಿ ನಮ್ಮನ್ನು ಹತ್ತಿಸಿಕೊಂಡು ದ್ವೀಪದ ಇನ್ನೊಂದು ತುದಿಯಲ್ಲಿ ಇಳಿಸಿಬಿಡು. ನಾವು ಇಲ್ಲೇ ಹೇಗಾದರೂ ಕದ್ದು ಬದುಕಲು ಪ್ರಯತ್ನಿಸುತ್ತೇವೆ. ಅದು ಆಗದ ಮಾತು. ಏಕೆ? ಏಕೆಂದರೆ ಈ ಜನತೆ ನನಗೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಅವರಿಗೆ ತೊಂದರೆ ಮಾಡಲಾರೆ. ದಡ ಸೇರಿದ ಮೇಲೆ ಅಂಡು ತೋರಿಸುವ ಜಾಯಮಾನದವ ನಾನಲ್ಲ. ಅಂದ್ರೆ ನಿನ್ನ ಸಹಖೈದಿಗಳಿಗಿಂತ ಈ ಕಂದು ಜನರ ಬಗ್ಗೆ ನಿನಗೆ ವಿಶ್ವಾಸ ಜಾಸ್ತಿ? ಹೌದು. ಹಾಗಿದ್ರೆ ನಮ್ಮನ್ನು ಪುನಃ ಗಯಾನಾ ದ್ವೀಪಗಳಿಗೆ ಕಳಿಸುತ್ತೀಯಾ? ಇಲ್ಲ. ಆದರೆ ನಿಮ್ಮನ್ನು ಮಧ್ಯದಲ್ಲಿ ದೋಣಿಯಿಂದ ಇಳಿಯಲೂ ಬಿಡುವುದಿಲ್ಲ. ಅಷ್ಟರಲ್ಲಿ ಇನ್ನೊಬ್ಬ ಬಾಯಿ ಹಾಕಿದ, ಆದರೆ ಪುನಃ ಸಮುದ್ರಕ್ಕಿಳಿಯುವ ಧೈರ್ಯ ನಮಗಿಲ್ಲ. ಅಂದ್ರೆ ಯಾವುದೋ ಅಪಘಾತಕ್ಕೆ ಸಿಕ್ಕಿ ಸಾಗರಯಾನವೆಂದರೆ ಹೆದರುತ್ತಿದ್ದಾರೆ ಎಂದಾಯಿತು. ಇಲ್ನೋಡಿ, ನೀವು ಬಂದ ದೋಣಿ ಹೇಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ನಮ್ಮದಂತೂ ಗಟ್ಟಿಮುಟ್ಟಾಗಿದೆ. ಒಮ್ಮೆ ದೋಣಿಯನ್ನು ನೋಡಿ, ಆಮೇಲೆ ನಿರ್ಧರಿಸಿ ಎಂದೆ. ನಮ್ಮೊಟ್ಟಿಗೆ ಬಂದು ದೋಣಿಯನ್ನು ನೋಡಿದ ಮೇಲೆ ಧೈರ್ಯ ಬಂತೆಂದು ಕಾಣುತ್ತೆ. ಬರಲು ಒಪ್ಪಿದರು. ನಾವು ಹೊರಡುವ ದಿನ ಬಂತು. ವಿದಾಯ ಹೇಳಲು ಶ್ರೀ ಬೋವನ್ರ ಕುಟುಂಬದವರಾದಿಯಾಗಿ ನಮ್ಮ ಮುಖಪರಿಚಯವಿದ್ದವರೆಲ್ಲ ಬಂದರಿನ ಬಳಿ ಸೇರಿದ್ದರು. ವಿಷಯ ಹೇಗೆ ಗೊತ್ತಾಯಿತೋ ಏನೋ, ಬಾರ್ಗಳಲ್ಲಿ ಪರಿಚಯವಾಗಿದ್ದ 10-12 ಹುಡುಗಿಯರು ಬಂದುಬಿಡೋದಾ? ಅವರಲ್ಲಿ ಒಬ್ಬಳು ನನ್ನನ್ನು ಹಿಡಿದು ಮುತ್ತಿಟ್ಟ ರಭಸಿಲಿಂದ ಚಕಿತಳಾದ ಮಾರ್ಗರೆಟ್, ಹೋ ಹೆನ್ರಿ, ನೀನು ಬಹಳ ಚುರುಕು, ಚುಡಾಯಿಸುವ ಧ್ವನಿಯಲ್ಲಿ ನುಡಿದಳು. ಆಗಲೇ ಪ್ರಿಯತಮೆಯನ್ನು ಆರಿಸಿಕೊಂಡು ನಿಶ್ಚಿತಾರ್ಥವನ್ನು ಮುಗಿಸಿರುವಂತಿದೆ. ನಾನು ನಕ್ಕೆ. ಸಾಗರಕ್ಕಿಳಿಯುವ ಮೊದಲು ಇನ್ನೊಮ್ಮೆ ಎಲ್ಲರಿಗೂ ವಂದಿಸಿದೆ. ಗುಡ್ ಬಾಯ್, ನೀವು ತೋರಿಸಿದ ಪ್ರೀತಿಗೆ ನಾವೆಲ್ಲ ಚಿರಋಣಿಗಳು. ನನ್ನ ಧ್ವನಿ ಕಂಪಿಸಿತು. ಉಕ್ಕಿದ ಕಣ್ಣೀರನ್ನು ಮರೆಮಾಡಿಸಲು ಸಾಧ್ಯವಾಗಲೇ ಇಲ್ಲ. ನಾವು ಎಲ್ಲೇ ಹೋದರೂ ನಮ್ಮ ಹೃದಯದಲ್ಲಿ ನಿಮ್ಮೆಲ್ಲರ ಸ್ಥಾನ ಭದ್ರವಾಗಿರುತ್ತದೆ. ಗುಡ್ ಬಾಯ್. ದೇವರು ನಿಮ್ಮನ್ನು ಸುರಕ್ಷಿತವಾಗಿಡಲಿ. ಬಿಳಿ ಕರವಸ್ತ್ರಗಳು ಬಹುದೂರದವರೆಗೆ ವಿದಾಯ ಸೂಚಿಸುತ್ತಲೇ ಇದ್ದವು. ದೋಣಿಯಲ್ಲಿ ನಾವೀಗ 6 ಜನರಿದ್ದವು. 3 ಹೊಸಬರ ಸೇರ್ಪಡೆಯಿಂದಾಗಿ ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಮೊದಲನೆಯದಾಗಿ ಅವರಲ್ಲಿ ಯಾವುದೇ ರೀತಿಯ ಆಯುಧಗಳಿಲ್ಲವೆಂದು ಖಾತ್ರಿಪಡಿಸಿಕೊಂಡೆವು.
ನಮ್ಮಲ್ಲಿದ್ದ 2 ಚೂರಿಗಳಲ್ಲಿ ಒಂದನ್ನು ನಾನು ಇನ್ನೊಂದನ್ನು ಮಾಶುರೆ ಸದಾ ಧರಿಸಿಕೊಳ್ಳುತ್ತಿದ್ದೆವು. ಹರಿತವಾದ ಕೊಡಲಿಯೊಂದು ಕ್ಲಾಸಿಯೆಟ್ನ ಪಕ್ಕದಲ್ಲಿರುತ್ತಿತ್ತು. ನಿದ್ರಿಸುವಾಗಲೂ ಯಾರಾದರೂ ಒಬ್ಬರು ಆ ಮೂವರ ಮೇಲೆ ಕಣ್ಣಿಟ್ಟುಬೇಕೆಂದು ನಿರ್ಧರಿಸಿಕೊಂಡೆವು. ಈ ಕ್ರಮಗಳ ಅವಶ್ಯಕತೆ ಅವರಿಗೂ ಅರ್ಥವಾಯಿತು. ಹಾಗಾಗಿ ಪ್ರತಿರೋಧವೆನ್ನೇನೂ ತೋರಿಸಲಿಲ್ಲ. ಅವರಲ್ಲಿ ಕಾರ್ಗೊರೆಟ್ ಇಂಗ್ಲೆಂಡಿನವನು 15 ವರ್ಷ ಶಿಕ್ಷೆ ವಿಧಿಸಿದ್ದರು. ಲೆಬ್ಲಾಂಡ್ಗೆ 20 ವರ್ಷದ ಶಿಕ್ಷೆ. ಡ್ಯೂಫಿಲ್ಸ್ಗೆ ಮಾತ್ರ ಜೀವಾವಧಿ, ಹೆಂಡತಿಯನ್ನು ಕೊಂದ ತಪ್ಪಿಗೆ. ನೀವು ಜೈಲಿನಿಂದ ಹೇಗೆ ತಪ್ಪಿಸಿಕೊಂಡಿರಿ? ಅವರನ್ನು ಕೇಳಿದೆ. ಸೇಂಟ್ ಲಾರೆಂಟ್ನಿಂದ 50 ಮೈಲಿ ದೂರದಲ್ಲಿ ಒಂದು ಕ್ಯಾಂಪ್ ಇದೆ. ಮರ ಕಡಿಯುವ ಹಾಗೂ ಲಾರಿಗಳಿಗೆ ಲೋಡ್ ಮಾಡುವ ಶಿಬಿರ ಅದು. ಅಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಇರುತ್ತದೆ. ಕಾವಲಿನ ಸಿಬ್ಬಂದಿ ಬಹಳ ಕಡಿಮೆ. ಕದ್ದು ಓಡುವುದು ತುಂಬಾ ಸಲಭೀನ ಸಂಗತಿ. ನಾವು 5 ಜನ ನೇರವಾಗಿ ಬಂದು ಸಮುದ್ರಕ್ಕಿಳಿದೆವು. ಬಹಳ ಅನಾಯಾಸವಾದ ಪಲಾಯನ. ಇನ್ನು ಏನೋ ಹೇಳುವುದರಲ್ಲಿ 5 ಜನ. ನಾನು ಅವನ ಮಾತಿನ ಸರಣಿಯನ್ನು ತುಂಡರಿಸಿ ಕೇಳಿದೆ. ಇಲ್ಲಿ 3 ಇದ್ದೀರಿ, ಇನ್ನುಳಿದವರೆಲ್ಲಿ? ಯಾರೂ ಮಾತಾಡಲಿಲ್ಲ. ಮುಜುರವೆನಿಸುವ ಮೌನ ಆವರಿಸಿತು. ಕೊನೆಗೆ ಕ್ಲಾಸಿಯೆಟ್ ನುಡಿದ. ನೋಡಿ, ಇಲ್ಲಿರುವವರೆಲ್ಲ ಸೀಧಾಸಾಧಾ ಜನರು. ಸುಳ್ಳು, ಕಣ್ಣಟ್ಟು ವ್ಯವಹಾರಗಳು ಇಲ್ಲಿ ನಡೆಯುವುದಿಲ್ಲ. ಈಗ ಒಟ್ಟಿಗೆ ಸೇರಿ ಹೊರಟಿರುವುದರಿಂದ ನೀವು ಏನೇನು ಮಾಡಿದ್ದೀರಿ ಎಂಬುದು ನಮಗೆ ಗೊತ್ತಿರಲೇಬೇಕು. ಎಲ್ಲ ಹೇಳುತ್ತೇನೆ ಬಿಡಿ, ಕಾರ್ಗೊರೆಟ್ ಬಾಯಿ ಬಿಚ್ಚಿದ. ಹೌದು, ಪಲಾಯನದ ಯೋಜನೆ ಹಾಕಿದಾಗ ನಾವೇ 3 ಇದ್ದದ್ದು. ಆದರೆ 3 ಸಮುದ್ರದಲ್ಲಿ ದೋಣಿ ನಡೆಸುವ ಯಕ್ಕೆಷ್ಟಿತ್ ಜ್ಞಾನವೂ ಇಲ್ಲ. ಹಾಗಾಗಿ ಕ್ಯಾನೆ ನಗರದ 2 ನಮ್ಮ ಜೊತೆ ಸೇರಿಸಿಕೊಂಡೆವು. ಊರಿನಲ್ಲಿ ಅವರು ಮೀನುಗಾರರಂತೆ. ಹಾಗಾಗಿ ದೋಣಿ ನಡೆಸುವುದು ನೀರು ಕುಡಿದಷ್ಟು ಸಲೀಸು. ಅವರಲ್ಲಿ ಚಿಕ್ಕಾಸೂ ಇಲ್ಲದೆ ನಮ್ಮ ಖರ್ಚಿನಲ್ಲೇ ದೋಣಿಯನ್ನು ಕೊಂಡು ಅವರಿಬ್ಬರನ್ನು ನಾವಿಕರನ್ನಾಗಿ ಜೊತೆಗೂಡಿಸಿಕೊಂಡು ಹೊರಟೆವು. ಆದರೆ ಸ್ವಲ್ಪ ಸಮಯದಲ್ಲೇ ಗೊತ್ತಾಯಿತು ನಾವು ಮೋಸ ಹೋದೆವೆಂದು. ದೋಣಿ ನಡೆಸುವುದ ಗಂಧಗಾಳಿ ಗೊತ್ತಿಲ್ಲದ ಅವರಿಬ್ಬರು ಪಲಾಯನಕ್ಕೆ ನಮ್ಮ ಜೊತೆ ಸೇರಲು ಆ ರೀತಿ ಸುಳ್ಳು ಹೇಳಿದ್ದರು. ಸರಿ, ನಮ್ಮ ಪಜೀತಿ ಯಾರಿಗೆ ಹೇಳೋದು? ಕನಿಷ್ಠ 20 ಬಾರಿಯಾದರೂ ದೋಣಿ ಮುಗುಳುಕೊಳ್ಳುವುದರಲ್ಲಿತ್ತು. ಪ್ರತಿ ಸಾರಿ ಸಣ್ಣ ಗಾಳಿ ಬೀಸಿದರೂ ಸಾಕು, ದೋಣಿಯ ಅರ್ಧದಷ್ಟು ಎತ್ತರಕ್ಕೆ ನೀರು ನುಗ್ಗಿಬಿಡುತ್ತಿತ್ತು. ಸಾವು ಬದುಕಿನೊಡನೆ ಹೋರಾಡಿ ನಮಗಂತೂ ರೋಸಿ ಹೋಯಿತು. ಅನವಶ್ಯಕವಾಗಿ ಸುಳ್ಳು ಹೇಳಿ ನಮ್ಮನ್ನು ಈ ಸ್ಥಿತಿಗೆ ತಂದ ಅವರಿಬ್ಬರ ಮೇಲೆ ರೋಷ ಕುದಿಯುತ್ತಿತ್ತು. ಡಚ್ ಗಯಾನಾ ದಂಡೆಯ ಹತ್ತಿರವೇ ಕರೆದುಕೊಂಡು ಹೋದ. ಸದ್ದ ಪಹರೆಯವರ ಕಣ್ಣಿಗೆ ಬೀಳಲಿಲ್ಲ. ಇಲ್ಲವಾದಿದ್ದರೆ ಅವರ ಗುಂಡಿಗೆ ಆಹುತಿಯಾಗಬೇಕಾಗಿತ್ತು. ಸಾಗರ ಹೊಗ್ಗ ಬಳಿಕ ಒಂದು ಸಣ್ಣ ಬಿರುಗ್ಗಾಳಿ ಬೀಸಿತು. ಆಗ ದೋಣಿಯನ್ನು ಅಡ್ಡಡ್ಡ ತಿರುಗಿಸಿಬಿಡುವುದೇ? ನಮ್ಮೂವರಿಗೂ ಸಿಟ್ಟು ನೆತ್ತಿಗೆ ಏರಿತು. ಸಾಯುವುದಂತೂ ಖಂಡಿತ. ಅಂದುಮೇಲೆ ಸಾಯುವ ಮೊದಲು ನಮಗೆ ಮೋಸ ಮಾಡಿದ ಇವನನ್ನು ಮುಗಿಸಬೇಕೆಂದು ನಿಶ್ಚಯಿಸಿ ಕೊಂದು ನೀರಿಗೆಸೆದೆವು. ಇನ್ನೊಬ್ಬ ತನಗೂ ಅದೇ ಗತಿ ಎಂದು ಭ್ರಮಿಸಿ ತಾನೇ ಸ್ವತಃ ನೀರಿಗೆ ನೆಗೆದ. ಏನಾದನೋ ಗೊತ್ತಿಲ್ಲ, ಆದರೆ ನಾನು ಇಲ್ಲಿಯವರೆಗೆ ಹೇಳಿದ್ದೆಲ್ಲ ಸತ್ಯ. ನಾವು 3 ಸೇರಿ ನಿಶ್ಚಯಿಸೇ ಅವನನ್ನು ಕೊಂದದ್ದು. ಸರಿಯಲ್ವೇ? ಏನಂತೀಯ ಪಾಪಿ? ತೀರ್ಮಾನ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಅಲ್ಲ, ನೀನು ನಮ್ಮ ಜಾಗದಲ್ಲಿದ್ದರೆ ಏನು ಮಾಡುತ್ತಿದ್ದೆ? ಕಾರ್ಗೊರೆಟ್ ಒತ್ತಿ ಕೇಳಿದ. ನೋಡಿ, ನಾವು ಅನುಭವ ಎಂಬ ಬಾವಿಯಲ್ಲಿ ಬಿದ್ದು ನೀರು ಕೊಚ್ಚೆ ರಾಡಿಯಲ್ಲಿ ಸಾವು ಬದುಕಿನೊಡನೆ ಹೋರಾಡಿ ಪಾತಾಳದಿಂದ ಮೇಲೆದ್ದು ಬಂದಾಗಲೇ ಸತ್ಯದ ದರ್ಶನವಾಗುತ್ತದೆ. ಆಗ ಮಾತ್ರ ಯಾವುದು ಸರಿ ಯಾವುದು ತಪ್ಪು ಎಂಬ ತೀರ್ಪು ಕೊಡಬಹುದು. ಉಳಿದ ಮತ್ತೆಲ್ಲ ಬರೀ ಊಹಾಪೋಹಗಳಷ್ಟೇ. ನಾನಾಗಿದ್ದರೂ ಕೊಲ್ಲುತ್ತಿದ್ದೆ ಕ್ಲಾಸಿಯೇಟ್, ಧ್ವನಿ ಸೇರಿಸಿದ. ಸುಖಾಸುಮ್ಮನೆ ಸುಳ್ಳು ಹೇಳಿ ಎಲ್ಲರನ್ನೂ ಸಾವಿಗೆ ದೂಡುವುದೆಂದರೆ? ಸರಿ, ಅದನ್ನು ಮರೆತು ಬಿಡೋಣ. ನನಗೆ ಆ ಕುರಿತು ಮಾತನಾಡುವ ಇಚ್ಛೆ ಇರಲಿಲ್ಲ. ಆದರೆ ನೀವು ಸಮುದ್ರ ಎಂದರೆ ಹೆದರಿ ನಡುಗುತ್ತೀರಿ ಎಂಬುದು ನಿಸ್ಸಂದೇಹ. ಬೇರೆ ವಿಧಿಯಿಲ್ಲದೆ ನಮ್ಮ ಜೊತೆ ಬಂದಿದ್ದೀರಿ ಅಲ್ಲವೇ? ಖಂಡಿತವಾಗಿ ಹೌದು. 3 ಹೂಂಗುಟ್ಟಿದರು. ಇಲ್ಲಿ ಕೇಳಿ, ನಾನು ಸ್ವಲ್ಪ ಗಡಸು ಧ್ವನಿಯಲ್ಲೇ ಹೇಳಿದೆ. ಹಿಂದಿನ ಅನುಭವ ನಿಮಗೆ ಅಂಜಿಕೆ ಹುಟ್ಟಿಸಿರಬಹುದು, ಆದರೆ ಇಲ್ಲಿ ಹೆದರುವ ಅಗತ್ಯ ಇಲ್ಲ. ನಮ್ಮ ದೋಣಿ ಗಟ್ಟಿಮುಟ್ಟಾಗಿದೆ. ನಾವಿಕನಾಗಿ ನಾನಿದ್ದೇನೆ. ಇಷ್ಟೆಲ್ಲ ಇದ್ದು ಮತ್ತೂ ಹೆದರಿದ್ರೆ, ಅದು ತೊಂದರೆಯಲ್ಲಿ ಸಿಕ್ಕಿಕೊಂಡಾಗ ಭಯವಿಫಲರಾದರೆ ತೋರ್ಪಡಿಸಬೇಡಿ. ಬಾಯಿ ಮುಚ್ಕೊಂಡು ನಿಂಪಾಡಿಗೆ ನೀವಿರಿ. ಉಳಿದವರನ್ನು ಹೆದರಿಸಿದರೆ ಗ್ರಾಚಾರ ಬಿಡಿಸ್ತೇನೆ. 3 ದಿನ ಕಳೆಯಿತು. ಹೇಳುವಂತಹದ್ದೇನೂ ನಡೆಯದಿದ್ದರೂ ಡಾಲ್ಟಿನ್ ಮೀನುಗಳ ದಂಡೊಂದು ನಮ್ಮನ್ನು ಪೇಚಿಗೆ ಸಿಕ್ಕಿಸಿದ ಸಂಗತಿ ನಿಮಗೆ ಇಷ್ಟವಾಗಬಹುದು. ಇಂದು ಮುಂಜಾನೆ 8 ದೈತ್ಯ ಡಾಲ್ಫಿನ್ ಮೀನುಗಳ ಗುಂಪೊಂದು ಬಂದು ನಮ್ಮೊಟ್ಟಿಗೆ ಹುಡುಗಾಟವಾಡಲು ಪ್ರಾರಂಭಿಸಿತು. ಒಂದು ದೋಣಿಯ ಅಡಿ ನುಗ್ಗಿದ್ದರೆ ಇನ್ನೊಂದು ನಮ್ಮ ತಲೆಯ ಮೇಲೆ ಹಾರುವುದು. ಮತ್ತೊಂದು ದೋಣಿಗೆ ವಿರುದ್ಧ ದಿಕ್ಕಿನಿಂದ ಸೊಯ್ಯೀಕೆಂದು ನುಗ್ಗಿ ಬರುವುದು. ಮೊದಲಾಗಿ ನಮಗೂ ಇದು ಬಹಳ ಮೋಜನಿಸಿತು. ಈ ನಮ್ಮ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹವೆಂದು ಭ್ರಮಿಸಿದವೋ ಏನೋ ಅವುಗಳ ಚೆಲ್ಲಾಟ ಮಿತಿಮೀರತೊಡಗಿತು. ನೇರವಾಗಿ ನಮ್ಮ ಮುಖದ ಹತ್ತಿರಕ್ಕೆ ವೇಗವಾಗಿ ಹಾರಿಬರುವುದು, ದೋಣಿಯನ್ನು ತಮ್ಮ ಬಾಲದಿಂದ ಅಲ್ಲಾಡಿಸುವುದು. ಈಗ ನಮಗೆ ಭಜೀತಿಗೆಟ್ಟುಕೊಂಡಿತು.
ಯಾವುದಾದರೂ ಒಂದು ಮೀನು ಸ್ವಲ್ಪ ಎಚ್ಚರ ತಪ್ಪಿದರೂ ಸಾಕು ನಮ್ಮನ್ನು ನೀರಿಗೆ ಉರುಳಿಸಬಹುದು. ಆ ವೇಗದಲ್ಲಿ ಹಾರಿಬಂದು ಮುಖಕ್ಕೆ ಡಿಕ್ಕಿ ಹೊಡೆದರಂತೂ ಬಿಡಿ ಕತಿ ಮುಗಿಯಿತು ಅಂತಲೇ ಲೆಕ್ಕ. ಆದರೂ ಅವು ಕೂದಲೆಳೆಯಷ್ಟು ಅಂತರದಲ್ಲಿ ದಿಕ್ಕು ಬದಲಿಸಿ ಅಪಘಾತವನ್ನು ತಪ್ಪಿಸುತ್ತಿದ್ದವು. ಅಂತೂ 2 ಗಂಟೆಗಳ ಸತತ ಚೆಲ್ಲಾಟದ ನಂತರ ಅವು ಹೊರಟು ಹೋದಾಗ ಭಯದಿಂದ ನಮ್ಮ ಮೈಯೆಲ್ಲ ಒದ್ದೆಯಾಗಿತ್ತು. ಇಷ್ಟು ದಿನ ಶಾಂತವಾಗಿದ್ದ ಸಾಗರ ಇಂದು 4ನೇ ಸಂಜೆ ಏಕೋ ಸ್ವಲ್ಪ ತಳಮಳಗೊಂಡಂತೆ ಕಾಣಿಸಿತು. ಅಲೆಗಳು ಸಾಂಗತ್ಯ ಕಳೆದುಕೊಂಡಂತೆ ತದ್ವಿರುದ್ಧ ದಿಕ್ಕಿನಿಂದ ಮೇಲೇಳತೊಡಗಿದವು. ಇದು ಚಂಡಮಾರುತವೊಂದರ ಮುನ್ಸೂಚನೆ ಎಂಬ ಅರಿವು ಮೂಡುತ್ತಲೇ ಉಳಿದವರಿಗೆ ಜಾಗೃತೆಯಾಗಿರಲು ಸೂಚಿಸಿ ಎದುರಿಸಲು ಸಿದ್ಧವಾಗಿ ನಿಂತೆ. ಆದರೆ ವಾಯು ವರುಣರ ಭೀಮಶಕ್ತಿ ಎದುರು ನಾನೆಂಥ ನಿಸ್ಸಹಾಯಕ ಎಂಬುದು ಮನದಟ್ಟಾಗಲು ಬಹಳ ಸಮಯ ಹಿಡಿಯಲಿಲ್ಲ. 3 ಮಾರು ದೂರದಲ್ಲಿ ಒಮ್ಮೆಲೆ ಉದ್ಭವಿಸಿದ ಅಲೆಗೆ ಸೂಕ್ತವಾಗಿ ದೋಣಿಯನ್ನು ನಿಲ್ಲಿಸಿ ಸಜ್ಜಾಗುತ್ತಿದ್ದಂತೆ ವಿರುದ್ಧ ದಿಕ್ಕಿನಿಂದ ನುಗ್ಗಿಬಂದ ಅಲೆಯೊಂದು ನಮ್ಮನ್ನು ಬುಗುರಿಯಂತೆ ಗರಗರನೆ ತಿರುಗಿಸಿ ಅಡ್ಡಡ್ಡ ನಿಲ್ಲಿಸಿಬಿಡುತ್ತಿತ್ತು. ನುಗ್ಗಿಬಂದ ಎದುರಿನ ಅಲೆ ಆವೇಶದ ನೊರೆಯನ್ನು ದೋಣಿಯೊಳಗೆ ಉಗಿದು ಮಾಯವಾಗುತ್ತಿದ್ದಂತೆ ದೋಣಿಯಲ್ಲಿ ಅರ್ಧದಷ್ಟ ನೀರು. ಕೈಗೆ ಸಿಕ್ಕಿದ ಪಾತ್ರೆ ಪರಡಿಗಳನ್ನು ತೆಗೆದುಕೊಂಡು ನೀರನ್ನು ಖಾಲಿ ಮಾಡುವಷ್ಟರಲ್ಲಿ ಮತ್ತದೇ ದೃಶ್ಯದ ಪುನರಾವೃತ್ತಿ. ಮಧ್ಯರಾತ್ರಿಯವರೆಗೂ ಮುಂದುವರಿದ ಈ ಅಸಮಬಲದ ಹೋರಾಟ ನಿಲ್ಲುವ ಸೂಚನೆ ಸಿಗುವಷ್ಟರಲ್ಲಿ ನನ್ನ ದೇಹದ ಪ್ರತಿಯೊಂದು ಕಣವೂ ನೋವಿನಿಂದ ನಿಶ್ಶಕ್ತಿಯಿಂದ ನರಳುತ್ತಿದ್ದವು. ಅಲೆಗಳ ರಭಸ ಕಡಿಮೆಯಾಗುತ್ತಲೇ 3 ದಿನಗಳಿಂದ ಒಂದೆನಿತೂ ಕಣ್ಣಿಮೆ ಮುಚ್ಚದ ನಾನು ಆಯಾಸಗೊಂಡು ನಿದ್ರೆ ಮಾಡಲು ಹವಣಿಸಿದೆ. ಅದೇ ನಾನು ಮಾಡಿದ ತಪ್ಪು. ನಾನು ಕಣ್ಣು ಮುಚ್ಚಿ ಇನ್ನು 10 ನಿಮಿಷವಾಗಿರಲಿಕ್ಕಿಲ್ಲ. ಇದೇ ಅವಕಾಶಕ್ಕಾಗಿ ಕದ್ದು ಕುಳಿತು ಕಾಯುತ್ತಿದ್ದ ಕೊನೆಯ ಅಲೆಯೊಂದು ನುಗ್ಗಿಬಂದು ನಮ್ಮ ದೋಣಿಯನ್ನು ಮುಕ್ಕಾಲು ಪಾಲು ಮುಳುಗಿಸಿಯೇ ಬಿಟ್ಟಿತು. ಗಡಬಡಿಸಿ ನಾನು ಎದ್ದು ಕುಳಿತುವಷ್ಟರಲ್ಲಿ ದೋಣಿಯಲ್ಲಿದ್ದ ಸಕಲ ಸರಂಜಾಮುಗಳು ಸಾಗರದ ತಳ ಸೇರಿಯಾಗಿತ್ತು. ನಾವಾರು ಜನರು ಹೇಗೋ ಅದೃಷ್ಟವಶಾತ್ ಇನ್ನೂ ದೋಣಿಯ ಒಳಗಿದ್ದೆವು. ನುಗ್ಗಿದ ನೀರನ್ನೆಲ್ಲ ಹೇಗೇಗೋ ಕಷ್ಟಪಟ್ಟು ಖಾಲಿ ಮಾಡುವಷ್ಟರಲ್ಲಿ ಬೆಳಗಿನ ಸೂರ್ಯ ಕಣ್ಣಿಡುತ್ತಿತ್ತು. ನಮ್ಮಲ್ಲೀಗ ಹೆಚ್ಚಿನ ಆಹಾರ ಸಾಮಗ್ರಿಗಳೇನೂ ಉಳಿದಿರಲಿಲ್ಲ. ಎಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದವು. ಉಳಿದಿದ್ದ ಅಲ್ಪಸ್ವಲ್ಪವನ್ನು ಕ್ರಮಬದ್ಧವಾಗಿ ಹಂಚಿಕೊಂಡು ಉಪಯೋಗಿಸಬೇಕೆಂದು ನಿರ್ಧರಿಸಿದೆವು. ಹಾಗೆ ಅತ್ಯಂತ ಸಂಕಷ್ಟದ ಸಮಯಕ್ಕೆಂದು 1-2 ಪೊಟ್ಟಣಗಳನ್ನು ತೆಗೆದಿರಿಸಿದೆವು. ನೋಡಿ, ನಾನೆಂದೆ, ಈ ಕ್ಷಣದಿಂದ ಯಾರೂ ನನಗೆ ಹಸಿವು, ನೀರಾಡಿಕೆ ಮುಂತಾದ ತೊಂದರೆಗಳನ್ನು ಬಾಯ್ಬಿಡಬಾರದು. ಎಲ್ಲರೂ ತಕ್ಷಣ ಒಪ್ಪಿಕೊಂಡರು. ಮಾತ್ರವಲ್ಲ, ಉಳಿದಿದ್ದ 1 ಡಬ್ಬಿ ಸಿಗರೆಟ್ಟನ್ನು ನನಗಾಗಿ ಮೀಸಲಿಟ್ಟರು. ಇಷ್ಟು ದಿನ ನಾನು ಚುಕ್ಕಾಣಿಯಲ್ಲಿದ್ದಾಗ ಕ್ಲಾಸಿಯೇಟ್ ಸಿಗರೆಟನ್ನು ಹಚ್ಚಿ ನನ್ನ ಬಾಯಿಗಿಡುತ್ತಿದ್ದ. ಈಗ ಬೇರೆಯವರಿಗೆ ಆಸೆಯಾಗಬಹುದು ಎಂಬ ದೂರಾಲೋಚನೆಯಿಂದ ಅದನ್ನು ತ್ಯಾಗ ಮಾಡಿದ. ಇಲ್ಲಿ ಕೇಳಿ, ಹೇಗೂ 2 ಬಾಟಲಿ ರಮ್ ಉಳಿದಿದೆ. ಎಲ್ಲರೂ 2 ಪೆಗ್ಗೇರಿಸಿ ಮುಂದಿನ ಕಾರ್ಯದತ್ತ ಮನಸ್ಸನ್ನು ಹರಿಸೋಣ ಎಂದೆ. ಅದಕ್ಕಂತೂ ಎಲ್ಲರೂ ಚೆನ್ನಾಗಿ ಸಹಕರಿಸಿದರು. ಅಂದಿಗೆ ನಿದ್ರೆಯನ್ನೂಡನ್ನು ಅನುಭವಿಸಿ 6 ದಿನಗಳೇ ಕಳೆದಿದ್ದವು. ಇನ್ನು ನನ್ನಿಂದ ತಡೆದುಕೊಳ್ಳುವುದು ಸಾಧ್ಯವೇ ಇರಲಿಲ್ಲ. ಸಾಗರವು ಶಾಂತವಾಗಿ ನಿದ್ರಿಸುವಂತಿತ್ತು. ಸರಿ, ಎಲ್ಲರಿಗೂ ಹೇಳಿ ಮಲಗಿದೆ ಅಷ್ಟೇ. ಅದೆಷ್ಟಂಥ ನಿದ್ರೆ! ಕುಂಭಕರ್ಣನಿಗೂ ಅಸೂಯೆಯಾಗಬೇಕು ಅಂಥ ಸುಖನಿದ್ರೆ. ಎಷ್ಟೋ ಗಂಟೆಗಳು ಕಳೆದಿರಬೇಕು. ಏನೋ ಕರಕರಸದ್ದು. ಮಲಗಿದ್ದಲ್ಲೇ ಇನ್ನೊಮ್ಮೆ ಕಿವಿಕೊಟ್ಟೆ. ಹೌದು, ಕಡಲ ಹಗಿಗಳ ಸುಮಧುರ ಉಲಿ. ಕಣ್ಣುಜ್ಜಿಕೊಂಡು ಎದ್ದು ಕುಳಿತೆ. ಇನ್ನೂ ಬೆಳಕಾಗಿರಲಿಲ್ಲ. ಆದರೂ ತೀರವೆಲ್ಲೋ ಹತ್ತಿರದಲ್ಲೇ ಇದೆ ಎಂಬ ಸತ್ಯವನ್ನು ನನ್ನೆಲ್ಲ ಇಂದ್ರಿಯಗಳು ಸಾರಿ ಹೇಳಿದವು. ಉಳಿದವರು ನಸುಗತ್ತಲಲ್ಲೇ ದೃಷ್ಟಿಚಾಚಿ ನೆಲಕ್ಕಾಗಿ ಹುಡುಕಾಡುತ್ತಿದ್ದರು. ಬೆಳಗಾಯಿತು. ಮಧ್ಯಾಹ್ನವೂ ಆಯಿತು. ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಹುಡುಕಿದರೂ ನೆಲದ ಪತ್ತೇ ಇಲ್ಲ. ನಿರಾಶೆಯಾವರಿಸಿತು. ನಾನೆಲ್ಲಿಯಾದರೂ ಲೆಕ್ಕ ತಪ್ಪಿದೇನೆ? ಹಿಂದಿನ ದಿನ ಹೆಚ್ಚು ಉತ್ತರಕ್ಕೆ ಚಲಿಸಿದ ಅನುಮಾನದಿಂದ ಸ್ವಲ್ಪ ಪಶ್ಚಿಮ ದಿಕ್ಕಿಗೆ ತಿರುಗಿಸಿದ್ದೆ. ಅದನ್ನು ನನ್ನ ಜೊತೆಗಾರರಿಗೆ ತಿಳಿಸಿಯೂ ಇದ್ದೆ. ಆಗ ಏನಾದರೂ ಹೆಚ್ಚು ಕಡಿಮೆಯಾಗಿ ದಿಶೆ ತಪ್ಪಿ ದ್ವೀಪ ಹಿಂದಾಯಿತೆ. ಸಂಜೆಯಾಗತೊಡಗಿದಂತೆ ನನ್ನ ಅನುಮಾನ ಪ್ರಬಲವಾಗತೊಡಗಿತು. ಹಾಗಿದ್ದರೆ ಮುಂದಿನ ದಾರಿ ಏನು? ಆಹಾರದ ದಾಸ್ತಾನು ಸರಿಯಿದ್ರೆ ಹೆದರುತ್ತಿರಲಿಲ್ಲ. ಚಂದಿರ ನಗುತ್ತಾ ಮೇಲೇರುತ್ತಿದ್ದ. ಆ ಮಂದ ಪ್ರಕಾಶದಲ್ಲಿ ಕಣ್ಣೆರಳಿಸಿ ನೋಡುತ್ತಿದ್ದವನಿಗೆ ದೂರ ದಿಗಂತದಲ್ಲಿ ಕಂಡೂ ಕಾಣದಂತಹ ಅಸ್ಪಷ್ಟ ಗೆರೆಯೊಂದು ಗೋಚರಿಸಿತು. ಏನದು? ಗೆಳೆಯರಿಗೆ ತೋರಿಸಿದೆ. ಮೋಡವೇ ಅಥವಾ ಹಡಗಿರಬಹುದೇ? ಏನಾದರಾಗಲಿ ಆ ಕಡೆಯೇ ಹೋಗೋಣ ಅಂದರು. ಇಡೀ ರಾತ್ರಿ ಆ ದಿಕ್ಕಿನಡೆಗೆ ಪಯಣಿಸಿದೆವು. ಮುಂಜಾವದ ಹೊತ್ತಿಗೆ ಅದು ದ್ವೀಪವೊಂದರ ತೀರ ಎಂಬುದು ಮನದಟ್ಟಾಯಿತು. ಪೂರ್ಣ ಬೆಳಕಾಗದ ಹೊರತು ಪ್ರವೇಶಿಸುವುದು ಬೇಡ ಎಂದು ನಿರ್ಧರಿಸಿ ಅರ್ಧ ಮೈಲಿಯಷ್ಟು ಸಮೀಪಕ್ಕೆ ಬಂದು ಲಂಗರು ಹಾಕಿದೆವು. ಇಲ್ಲೊಂದು ಪಜೀತಿಗೆ ಸಿಕ್ಕಿಬಿದ್ದೆವು. ನಾನು ದೋಣಿಯನ್ನು ನಿಲ್ಲಿಸಿದ ಸ್ಥಳ ಕಲ್ಲುಬಂಡೆಗಳಿಂದ ತುಂಬಿದ್ದು ಅಲೆಗಳ ಹೊಡೆತವೂ ಜೋರಾಗಿತ್ತು. ಹಾಗಾಗಿ ದೋಣಿ ಹಿಂದೆ ಮುಂದೆ ಜಗ್ಗಾಡುತ್ತಾ ಪಕ್ಕದ ಬಂಡೆಗಳಿಗೆ ಡಿಕ್ಕಿ ಹೊಡೆಯುತ್ತಾ ಉಜ್ಜುತ್ತಿತ್ತು.
ಸ್ವಲ್ಪ ಹೊತ್ತು ಹೀಗೇ ಬಿಟ್ಟರೆ ದೋಣಿ ಜಖಂಗೊಳ್ಳಬಹುದೆಂದು ಹೆದರಿ ಸ್ವಲ್ಪ ಹಿಂದೆ ಹೋಗಿ ಪ್ರಶಸ್ತವಾದ ಸ್ಥಳದಲ್ಲಿ ಲಂಗರು ಹಾಕೋಣ ಎಂದು ಸೂಚಿಸಿದೆ. ಆ ದೋಣಿಯ ಕುಲುಕಾಟದಿಂದ ಹೊಟ್ಟೆಯೆಲ್ಲಾ ತೊಳಿಸಿಕೊಂಡು ಬರುತ್ತಿತ್ತು. ಎಲ್ಲರೂ ಕೂಡಲೇ ಒಪ್ಪಿದರು. ಸರಿ, ಲಂಗರನ್ನು ಮೇಲಕ್ಕೆಳೆಯಲು ಹೋದರೆ ಅಲ್ಲೇನಿದೆ, ಬರೀ ಹದ್ದ ಮೇಲೆ ಬಂತು. ಸರಿ, ಇನ್ನು ಇಲ್ಲಿ ನಿಂತು ಪ್ರಯೋಜನವಿಲ್ಲ, ದೋಣಿಯಂತೂ ಹೇಗೂ ಜಖಮಾಗುತ್ತದೆ. ಒಂದು ಉಪಾಯ ಸೂಚಿಸಿದೆ. ಹಾಯಿಗಳನ್ನು ಏರಿಸಿ ಗಾಳಿಯ ಸಹಾಯದ ಜೊತೆಗೆ ನಾವೂ ಹುತ್ತು ಹಾಕಿ ವೇಗವಾಗಿ ದಂಡೆಯ ಕಡೆಗೆ ನುಗ್ಗಿದರೆ ಹೇಗೆ? ಅದೃಷ್ಟ ಚೆನ್ನಾಗಿದ್ದು ಬಂಡೆಗಳಿಗೆ ಅಪ್ಪಳಿಸದಿದ್ದರೆ ಸರಾಗವಾಗಿ ದಡ ಸೇರುತ್ತೇವೆ. ಅಕಸ್ಮಾತ್ ಮಗುಚಿಕೊಂಡರೆ ಈಜಿ ದಡ ಸೇರಿಬಿಡೋಣ. ಬೇರೇನೂ ದಾರಿಯಿಲ್ಲದ ಕಾರಣ ಎಲ್ಲರೂ ಒಪ್ಪಿದರು. ದೊಡ್ಡ ಅಲೆಯೊಂದು ಬಂದ ತಕ್ಷಣ ಎಲ್ಲರೂ ಒಕ್ಕೊರಲಿನಿಂದ ಹುಟ್ಟು ಹಾಕಿ ಬಂಡೆಗಳ ಸಂದು ಕೊರಕಲಿನೊಳಗೆ ನುಗ್ಗಿ ಹೋಗಿ ದಂಡೆಯ ಸನಿಹದಲ್ಲೇ ಹಾರಿಬಿದ್ದೆವು. ತರಚಿದ ಗಾಯಗಳನ್ನು ಬಿಟ್ಟರೆ ಯಾರಿಗೂ ಹೆಚ್ಚಿಗೆ ಏನೂ ತೊಂದರೆಯಾಗಲಿಲ್ಲ. ಕಾಲಿಗೆ ಪ್ಲಾಸ್ಟರ್ ಹಾಕಿಕೊಂಡು ಕುಂಟುತ್ತಿದ್ದ ಕ್ಲಾಸಿಯೆಟ್ನಿಗೆ ಮಾತ್ರ ಬಹಳ ತೊಂದರೆಯಾಗಿರಬೇಕು. ಹೆಲೋ ಹೆಲೋ, ಯಾರಾದರೂ ಇದ್ದೀರಾ ಮನೆಯೊಳಗೆ? ಉತ್ತರವಿಲ್ಲ. ದೋಣಿಯಿಂದ ಈಜಿ ಬಂದ ನಂತರ ಸುತ್ತಾಮುತ್ತ ಕಣ್ಣಾಡಿಸಿದೆವು. ನರಮನುಷ್ಯರ ಸುಳಿವಿಲ್ಲ. ಬರೀ ಬರಡು ಪ್ರದೇಶ, ಪಾಪಾಸು ಕಳ್ಳಿ, ಕೆಲವು ಜಾತಿಯ ಮುಳ್ಳಿನ ಗಿಡಗಂಟಿಗಳನ್ನು ಬಿಟ್ಟರೆ ಹಸಿರೆಂಬುದೇ ಇಲ್ಲ. ಅವುಗಳೆಡೆಯಲ್ಲೇ ಮೇಯುತ್ತಿರುವ ಕತ್ತೆಗಳ ಹಿಂಡು. ನಾವು ಯಾವ ದೇಶದಲ್ಲಿರಬಹುದು? ಅಥವಾ ವಸಾಹತು ದ್ವೀಪವೇ? ಏನಾದರಾಗಲಿ ಫ್ರೆಂಚರಿಗೆ ಸೇರಿರದಿದ್ದರೆ ಸಾಕು. ಹೀಗೆ ಯೋಚಿಸುತ್ತಾ ಕ್ಲಾಸಿಯೆಟ್ನನ್ನು ಹೊತ್ತುಕೊಂಡು ಒಳಪ್ರದೇಶಕ್ಕೆ ನಡೆದೆವು. ದೂರದಲ್ಲೊಂದು ಪುಟ್ಟ ಮನೆ. ಬಾಗಿಲು ತೆರೆದಿತ್ತು. ಬಗ್ಗಿ ನೋಡುತ್ತಾ ಇನ್ನೊಮ್ಮೆ ಕೂಗಿದೆ. ಮರುತ್ತರವಿಲ್ಲ. ಒಳಹೊಕ್ಕು ನೀರಿಗಾಗಿ ತಡಕಾಡುತ್ತಿದ್ದಾಗ ಒಂದು ಸಣ್ಣ ಗಂಟು ಸಿಕ್ಕಿತು. ಬಿಚ್ಚಿ ನೋಡಿದೆ. ಹಣ, ಡಚ್ ಫ್ಲೋರಿನ್ಗಳು. ಅಂದರೆ ನಾವು ಹಾಲೆಂದಿಗೆ ಸೇರಿದ ವಸಾಹತು ಪ್ರದೇಶದಲ್ಲಿದ್ದೇವೆ ಎಂದಂತಾಯಿತು. ಸರಿ, ಆ ಹಣವನ್ನು ಹಾಗೇ ಜೋಪಾನವಾಗಿ ಕಟ್ಟಿ ಇದ್ದ ಜಾಗದಲ್ಲೇ ಇಟ್ಟೆವು. ತಣ್ಣನೆಯ ನೀರನ್ನು ಕಂಠಭರ್ತಿ ಕುಡಿದು ಕಾಲೆಳೆಯುತ್ತಾ ನಿಧಾನವಾಗಿ ಹೊರನಡೆದೆವು. ಅನತಿ ದೂರ ಹೋಗಿರಲಿಕ್ಕಿಲ್ಲ. ಅಷ್ಟರಲ್ಲಿ ದೊಡ್ಡದೊಂದು ಹಳೆಯ ಫೋರ್ಡ್ ಕಾರು ನಮ್ಮೆದುರೇ ಬಂದು ನಿಂತು. ಫ್ರೆಂಚ್ಮ್ಯಾನ್, ನೀವೇಯೋ? ಹೌದು. ಕಾರಿನೊಳಗೆ ಬನ್ನಿ. ಮೊದಲು ಕ್ಲಾಸಿಯೆಟ್ನನ್ನು ಹೊತ್ತು ಹಿಂದಿನ ಸೀಟಿಗೆ ಕೂರಿಸಿಕೊಂಡು ಉಳಿದವರು ಕಾರು ಹತ್ತಿದೆವು. ನಮ್ಮ ಇಥ್ಯೇಪರಿಗಳನ್ನು ಸಂಪೂರ್ಣ ವಿಚಾರಿಸಿಕೊಂಡು ಕೊನೆಗೆ, ನಾನು ಡಾಕ್ಟರ್ ನಾಲ್. ಈ ಜಾಗವೆಲ್ಲ ನನಗೆ ಸೇರಿದ್ದು. ಇದು ಕ್ಯುರಾಕೋವದ ಒಂದು ಪರ್ಯಾಯ ದ್ವೀಪವಿದ್ದ ಹಾಗೆ. ಆಸ್ ಐಲೆಂಡ್ ಅಥವಾ ಕತ್ತೆಗಳ ದ್ವೀಪ ಅನ್ನುತ್ತಾರೆ. ಸುತ್ತಾಮುತ್ತ ತುಂಬಿರುವ ಕತ್ತೆಗಳನ್ನು ನೋಡಿದರೆ ನಾಮ ಅನ್ವರ್ಥವಾಗೇ ಇದೆಯಲ್ಲವೇ ಎಂದು ನಗಾಡಿದ. ನಾನು ಇನ್ನಿತರ ಕುಶಲ ಸಂಭಾಷಣೆ ಪ್ರಾರಂಭಿಸಿದೆ. ಅಷ್ಟರಲ್ಲಿ ಹಳೆಯ ಫೋರ್ಡ್ ಕೆಮ್ಮತೊಡಗಿತು. ಡಾಕ್ಟರ್ ಕೆಳಗಿಳಿದು ಬಾಲೆಟ್ ಎತ್ತಿ ರಿಪೇರಿಯಲ್ಲಿ ತೊಡಗಿದ. ಆದರೆ ಸಂದೇಹಗ್ರಸ್ತನಂತೆ ಅತ್ತಿತ್ತ ಕಾಣಾಡುತ್ತಿದ್ದನೆ. ಕೊನೆಗೆ ನಮ್ಮನ್ನು ಕೆಳಗಿಳಿಸಿ, ಇಲ್ಲೇ ಸ್ವಲ್ಪ ಹೊತ್ತು ಕಾಯುತ್ತಿರಿ, ಈಗ ಬರುತ್ತೇನೆ ಎಂದು ಧೂಳು ಹಾರಿಸುತ್ತಾ ಮರೆಯಾದ. ಬೇರೇನೂ ಮಾಡಲು ತೋಚದೆ ನಾವು ಅಲ್ಲೇ ಕಾಯುತ್ತಾ ಕುಳಿತೆವು. 1 ಗಂಟೆ ಕಳೆದಿರಬಹುದು. ಒಂದು ದೊಡ್ಡ ವ್ಯಾನ್ ನಮ್ಮೆದುರೇ ಬಂದು ನಿಂತು. ಅದರೊಳಗಿಂದ 6 ಜನ ಪೊಲೀಸರು, ಒಬ್ಬ ಅಧಿಕಾರಿ ಹಾಗೂ ಡಾಕ್ಟರ್ ನಾಲ್ ಇಳಿದರು. ಅಧಿಕಾರಿ ಕುಳ್ಳಗೆ, ಧರ್ಮಗುರುಗಳ ರೀತಿ ಕಾಣುತ್ತಿದ್ದ. ಆತನೇ ಮಾತನಾಡಿದ. ನೋಡಿ, ನಾನು ಈ ದ್ವೀಪದ ಪೊಲೀಸ್ ಇನ್ಸ್ಪೆಕ್ಟರ್. ಈಗ ನಿಮ್ಮನ್ನು ಬಂಧಿಸಿ ಕರೆದೊಯ್ಯುತ್ತೇನೆ. ಅದಕ್ಕೂ ಮೊದಲು ನೀವ್ಯಾರು ಹಾಗೂ ಇಲ್ಲಿ ಏನೇನು ಕಳ್ಳತನ ಮಾಡಿದ್ದೀರಿ ಬಾಯ್ಬಿಡಿ ಎಂದ. ನಾನು ಸತ್ಯವನ್ನು ಬಚ್ಚಿಡಲಿಲ್ಲ. ಮಾನ್ಯಲೆ, ನಾವು ಸೆರೆವಾಸದಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದೇವೆ. ಈಗ ಕೆಲ ಗಂಟೆಗಳ ಹಿಂದಷ್ಟೇ ನಮ್ಮ ದೋಣಿ ಮಗುಚಿ ನಾವು ಈಜಿಕೊಂಡು ದಡ ಸೇರಿದೆವು. ನಿಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ. ಅಷ್ಟರಲ್ಲಿ ಒಬ್ಬ ಸೇವಕ ಸೈಕಲ್ಲನ್ನೇರಿ ವೇಗವಾಗಿ ಬಂದು ಇವರನ್ನು ಕೂಡಿಕೊಂಡ. ಅವರೇ ಡಚ್ ಭಾಷೆಯಲ್ಲಿ ಜೋರಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕೊನೆಗೆ ನಾನೇ ಅವರ ಮಾತಿಗೆ ತೆರೆ ಎಳೆದೆ. ಡಾಕ್ಟರ್ ನಾಲ್ರವರೇ, ನೀವು ನಮ್ಮನ್ನು ಕಳ್ಳರೆಂದು ಏಕೆ ಪೊಲೀಸರಲ್ಲಿ ದೂರಿತ್ತೀರಿ? ಏಕೆಂದರೆ ನೀವು ನಮ್ಮ ಮನೆಗೆ ನುಗ್ಗಿ ಹಣವನ್ನು ದೋಚಿದ್ದೀರಿ ಎನ್ನು ಹಾಗೆ ಈ ನನ್ನ ಆಳು ನನಗೆ ತಿಳಿಸಿದ್ದಾನೆ. ನಮಗೀಗ ಈ ಗಡಿಬಿಡಿ ಸನ್ನಿವೇಶದ ಹಿನ್ನೆಲೆ ಹೊಳೆಯಿತು. ನಾವು ದೋಣಿಯನ್ನು ತ್ಯಜಿಸಿ ಆ ಮನೆಯೊಳಗೆ ಹೋಗುವುದನ್ನು ಈ ಸೇವಕ ಎಲ್ಲೋ ಕದ್ದು ಕುಳಿತು ವೀಕ್ಷಿಸಿದ್ದಾನೆ. ಈಗ ಇಲ್ಲದ ಆರೋಪ ಹೊರಿಸಿದ್ದಾನೆ. ಮಾನ್ಯ ಇನ್ಸ್ಪೆಕ್ಟರ್ ರವಳೆ, ನಾನೆಂದೆ. ನಾವು ಆ ಮನೆಯೊಳಗೆ ಹೋದದ್ದು ಹೌದು, ಆದರೆ ನೀರು ಕುಡಿಯುವ ಒಂದೇ ಉದ್ದೇಶದಿಂದ ಮಾತ್ರ. ಅಚಾನಕ್ಕಲ್ಲಿ ಹಣದ ಗಂಟು ಕಾಣಿಸಿತು. ಬಿಚ್ಚಿ ನೋಡಿದೆ.
ಏಕೆಂದರೆ ನಾಣ್ಯ ಯಾವುದೇ ಎಂದು ಗೊತ್ತಾದರೆ ಯಾವ ದೇಶದಲ್ಲಿದ್ದೇವೆ ಎಂದು ತಿಳಿಯಬಹುದು. ಅದು ಬಿಟ್ಟು ಕಳ್ಳತನದ ಉದ್ದೇಶ ನಮಗಂತೂ ಖಂಡಿತವಿಲ್ಲ. ಆ ಹಣವನ್ನು ಹಾಗೆ ಗಂಟು ಕಟ್ಟಿ ಅದೇ ಜಾಗದಲ್ಲಿ ಇಟ್ಟು ಬಂದೆವು. ಇನ್ಸ್ಪೆಕ್ಟರ್ಗೆ ನನ್ನ ಮೇಲೆ ನಂಬಿಕೆ ಬಂತೆಂದು ಕಾಣುತ್ತದೆ. ಆ ಸೇವಕನನ್ನು ತರಾಟೆಗೆ ತೆಗೆದುಕೊಂಡ ಮತ್ತು ಸ್ಥಳ ಪರೀಕ್ಷಣೆ ಮಾಡಲು ಆ ಮನೆಗೆ ಎಲ್ಲರನ್ನೂ ಕರೆದುಕೊಂಡು ಹೋದ. ನಾವು ಅಲ್ಲೇ ಕಾಯುತ್ತಾ ನಿಂತಿದ್ದೆವು. ಸ್ವಲ್ಪ ಸಮಯದ ಅನಂತರ ಹಿಂತಿರುಗಿ ಬಂದು ಸುಳ್ಳು ಹೇಳಿದ ಸೇವಕನ ಮೇಲೆ ಮೊಕದ್ದಮೆ ದಾಖಲು ಮಾಡುವುದಾಗಿ ಹೇಳಿ ನಮ್ಮನ್ನು ಆ ಸರ್ಕಾರಿ ವ್ಯಾನ್ನಲ್ಲಿ ಮುಖ್ಯ ಪೊಲೀಸ್ ಠಾಣೆಗೆ ಕರೆದೊಯ್ದ. ಅಲ್ಲಿದ್ದ ಮೇಲಧಿಕಾರಿ, ಹೆನ್ರಿಯವರೇ, ಈಗ ನಡೆದ ಘಟನೆಯಿಂದ ನಿಮಗೆ ನೋವಾಗಿರಬಹುದು, ಕ್ಷಮಿಸಿ. ಆದರೆ ನಿಜ ಹೇಳಬೇಕೆಂದರೆ ಇದರಿಂದ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದೇ ಆಗಿದೆ. ಈಗ ನಮ್ಮೆಲ್ಲರಿಗೂ ನೀವೆಂತಹ ವಿಶ್ವಾಸಾರ್ಹ ವ್ಯಕ್ತಿಗಳು ಎಂಬುದು ಸಾಬೀತಾಗಿದೆ. ಅಷ್ಟರ ಮಟ್ಟಿಗೆ ನಿಮ್ಮ ಗೌರವ ಹೆಚ್ಚಾಗಿದೆ. ನಾಳೆ ಇದರಿಂದ ನಿಮಗೆ ಅನುಕೂಲವಾಗೇ ಆಗುತ್ತದೆ. ನಿಮ್ಮ ಸಚ್ಚಾರಿತ್ರ್ಯ ಕುರಿತು ಗವರ್ನರ್ರವರಿಗೆ ನಾನು ಮತ್ತು ಡಾಕ್ಟರ್ ನಾಲ್ ಒಳ್ಳೆಯ ಮಾತು ಹೇಳೇ ಹೇಳುತ್ತೇವೆ. ಅದಿರಲಿ, ಆದರೆ ಈಗ ಸದ್ಯಕ್ಕೆ ನೀವು ಈ ಠಾಣೆಯಲ್ಲೇ ಠಿಕಾಣ ಹೂಡಬೇಕಾಗುತ್ತದೆ. ಇದ್ದುದರಲ್ಲಿ ಅತ್ಯುತ್ತಮ ಕೋಣೆಯನ್ನು ನಿಮಗೆ ಬಿಟ್ಟುಕೊಡುತ್ತೇನೆ. ಗವರ್ನರ್ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವವರೆಗೆ ಇಲ್ಲಿ ನೀವು ನಮ್ಮ ಅತಿಥಿಗಳು ಎಂದ. ಜಗತ್ತಿನ ತೈಲ ವ್ಯವಹಾರದಲ್ಲಿ ಕ್ಯುರಾಕೋವ ದ್ವೀಪಕ್ಕೆ ಪ್ರಮುಖ ಸ್ಥಾನವಿದೆ. ಇಲ್ಲಿ ತೈಲ ಶುದ್ಧೀಕರಣದ ಅತ್ಯಾಧುನಿಕ ಸ್ಥಾವರವಿರುವುದರಿಂದ ದೇಶ ಯುರೋಪಿನ ಮುಖ್ಯ ದೇಶಗಳಿಗೆ ತೈಲ ರವಾನೆ ಪ್ರತಿದಿನ ನಡೆಯುತ್ತಲೇ ಇರುತ್ತದೆ. ಹಾಗಾಗಿ ದಿನದಲ್ಲಿ ಏನಿಲ್ಲವೆಂದರೂ 25 ಟ್ಯಾಂಕರ್ಗಳು ಇಲ್ಲಿಂದ ತೈಲ ತುಂಬಿಸಿಕೊಂಡು ಹೊರಡುತ್ತವೆ. ನಮ್ಮನ್ನು ಇಂತಹ ಟ್ಯಾಂಕರ್ಗಳಲ್ಲಿ ತುಂಬಿ ಈ ದ್ವೀಪದಿಂದ ಹೊರಕಳಿಸಲು ಏರ್ಪಾಡು ನಡೆಯುತ್ತಿದೆ ಎಂಬ ಸಂಗತಿ ಮಾರನೇ ದಿನ ತಿಳಿದುಬಂತು. ಇದನ್ನು ಕೇಳಿ ನಮ್ಮ ಜೊತೆಗೂಡಿದ 3 ಹೊಸಬರಿಗಂತೂ ಬಹಳ ಖುಷಿಯಾಯಿತು. ದೋಣಿಯ ಪ್ರಯಾಣ ಎಂದರೆ ಉಚ್ಚೆ ಹುಯ್ದುಕೊಳ್ಳುವಷ್ಟು ಹೆದರುತ್ತಿದ್ದ ಇವರಿಗೆ ಸದೃಢವಾದ ಟ್ಯಾಂಕರ್ಗಳನ್ನು ನೋಡಿ ಹೋದ ಜೀವ ಬಂದಂತಾಗಿರಬೇಕು. ಆದರೆ ಮಾಡುರೆಗೆ ಇದು ಆಗಿ ಹೋಗುವ ವ್ಯವಹಾರವೆಂದು ಕಾಣಲಿಲ್ಲ. ಮಾತ್ರವಲ್ಲ, ಟ್ಯಾಂಕರ್ಗಳಲ್ಲಿ ಹೋಗಲು ಅವನು ಒಪ್ಪಲೂ ಇಲ್ಲ. ಪಾಸ್ಪೋರ್ಟ್ ಇಲ್ಲದ ನಮ್ಮನ್ನು ಯಾವುದೇ ಟ್ಯಾಂಕರ್ನವರು ಒಳಗೆ ಹತ್ತಿಸಿಕೊಳ್ಳಲು ಒಪ್ಪುವುದಿಲ್ಲ. ಹಾಗೂ ಒಂದು ವೇಳೆ ಒಪ್ಪಿದ್ರೂ ಯಾವುದೋ ದೇಶದಲ್ಲಿ ನಮ್ಮನ್ನು ಇಳಿಸಿ ಕೈ ತೊಳೆದುಕೊಳ್ಳುತ್ತಾರೆ ಅಷ್ಟೇ. ಆಮೇಲೆ ನಾವು ಬಂದು ಖಾನೆ ಸೇರಬೇಕಾಗುತ್ತೆ. ಸುಳ್ಳು ದಾಖಲೆಗಳನ್ನು ಒದಗಿಸಲು ಈ ಕ್ಯುರೆಕಾವೋದ ಅಧಿಕಾರಿಗಳಿಗೆ ಮನಸ್ಸಿಲ್ಲ. ಆದ್ದರಿಂದ ಇವೆಲ್ಲ ನಮ್ಮನ್ನು ಕೊಳೆ ಹಾಕಲು ಒಂದು ಉಪಾಯ ಅಷ್ಟೇ ಎಂದ. ಕೆಲವೇ ದಿನಗಳಲ್ಲಿ ಮಾಶುರೆಯ ಮಾತನ್ನು ಎಲ್ಲರೂ ಒಪ್ಪಲೇಬೇಕಾಯಿತು. ಅವನು ಹೇಳಿದ್ದು ಅಕ್ಷರಶಃ ನಿಜವಾಯಿತು. ನಮ್ಮನ್ನು ಪೊಲೀಸ್ ಠಾಣೆಯ ಬಂದೀಖಾನೆಯಲ್ಲಿ 1 ವಾರದಿಂದ ಕೊಳೆ ಹಾಕಿದ್ದರು. ಬಹುಶಃ ನಾವಾಗೇ ತಪ್ಪಿಸಿಕೊಂಡು ಬೇಕಾದಲ್ಲಿಗೆ ಹೋಗಿ ಸಾಯಲಿ ಎಂಬುದು ಅಧಿಕಾರಿಗಳ ಹವಣಿಕೆ ಇರಬಹುದು. ನಮಗೆ ಸಹಾಯ ಮಾಡಲು ಬಂದು ಇಲ್ಲದ ಉಸಾಬರಿಗಳನ್ನು ತಮ್ಮ ತಲೆಯ ಮೇಲೆ ಯಾಕೆ ಎಳೆದುಕೊಳ್ಳಬೇಕು ಎಂಬುದು ಅವರ ಆಲೋಚನೆ ಇರಬಹುದು. ಇದನ್ನು ಮಾಶುರಿಗೆ ವಿವರಿಸಿದ. ಅವನು ಇದೇ ರೀತಿ ಯೋಚಿಸುತ್ತಿದ್ದನಂತೆ. ಆತನ ವ್ಯವಹಾರ ಜ್ಞಾನ ನನಗಂತೂ ಬಹಳ ಹಿಡಿಸಿತು. ಅವನೇ ಸೂಚಿಸಿದ, ಹೇಗಾದರೂ ಮಾಡಿ ಒಂದು ದೋಣಿಯನ್ನು ದೊರಕಿಸಿಕೊಡಿ ಎಂದು ಯಾರನ್ನಾದರೂ ಕೇಳಿಕೊಳ್ಳೋಣ. ಸಿಕ್ಕಿದ ತಕ್ಷಣ ನಮ್ಮ ದಾರಿ ನಾವು ನೋಡಿಕೊಳ್ಳೋಣ. ಈ ಅಧಿಕಾರಶಾಹಿಗಳ ಮರ್ಜಿ ಯಾರಿಗೆ ಬೇಕು? ನಾನು ಇದಕ್ಕೆ ಒಪ್ಪಿಕೊಂಡೆ. ಮತ್ತು 4 ದಿನಗಳು ಕಳೆದವು. ಪರಿಸ್ಥಿತಿಯಲ್ಲಿ ಯಾವ ಸುಧಾರಣೆಯೂ ಕಂಡುಬರಲಿಲ್ಲ. ನಮಗೆ ಚಡಪಡಿಕೆ ಶುರುವಾಯಿತು. ಫ್ರೆಂಚ್ ಸರ್ಕಾರಕ್ಕೇನಾದರೂ ಸುಳಿವು ಸಿಕ್ಕಿ ನಮ್ಮನ್ನು ಹಸ್ತಾಂತರ ಮಾಡಲು ಡಚ್ ಸರ್ಕಾರಕ್ಕೆ ಮನವಿ ಅರ್ಪಿಸಿದ್ದಾರೆಯೇ? ಆ ಯೋಚನೆಯಿಂದಲೇ ನಡುದಿ ಹೋದವು. ಆದರೆ ಯಾವುದನ್ನೂ ಖಾತ್ರಿಪಡಿಸಿಕೊಳ್ಳುವಂತಿಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಮಾನ್ಯ ಶ್ರೀ ಬ್ರೂನೆ ಎಂಬ ಬಿಷಪ್ರವರ ಪರಿಚಯವಾಯಿತು. ವಾರಕ್ಕೊಮ್ಮೆಯಾದರೂ ಸೆರೆಮನೆಗಳಿಗೆ ಭೇಟಿಯಿತ್ತು. ಖೈದಿಗಳ ಕಷ್ಟಸುಖಗಳನ್ನು ವಿಚಾರಿಸುವುದು, ಪಾಪ ಸಂಕೀರ್ತನೆಯಲ್ಲಿ ತೊಡಗುವುದು ಹಾಗೂ ಕ್ಷಮೆಗಾಗಿ ಪ್ರಾರ್ಥಿಸುವುದನ್ನು ತಮ್ಮ ಕರ್ತವ್ಯವೆಂಬಂತೆ ರೂಢಿಸಿಕೊಂಡಿದ್ದ ಶ್ರೀ ಬ್ರೂನೆ ನಿಜವಾಗಿಯೂ ಕರುಣಾಳು. ಒಬ್ಬ ಧರ್ಮಗುರುವಿನಲ್ಲಿರಬೇಕಾದ ಸಕಲ ಗುಣಗಳನ್ನು ನಾನವರಲ್ಲಿ ಕಂಡೆ, ಆಕರ್ಷಿತನಾದೆ. ಒಮ್ಮೆ ಅವರೇ ನಮ್ಮನ್ನೆಲ್ಲ ಪ್ರಾರ್ಥನೆಗೆ ಆಹ್ವಾನಿಸಿದರು. ಮುಗಿದ ಮೇಲೆ ನಮ್ಮ ಕರುಣಾಜನಕ ಕಥೆಯನ್ನು ಕೇಳಿ ಮಮ್ಮಲ ಮರುಗಿದರು. ಮಕ್ಕಳೇ, ನಿಮ್ಮ ಬಿಡುಗಡೆಯ ಕುರಿತು ನಾನು ಯಾವ ಭರವಸೆಯನ್ನೂ ಕೊಡುವುದಿಲ್ಲ. ಆದರೆ ಈ ಕ್ಷಣದಿಂದ ನನ್ನ ಕೈಲಾದ ಪ್ರಯತ್ನ ಮಾತ್ರ ಮಾಡಿಯೇ ತೀರುತ್ತೇನೆ. ಅಂದಹಾಗೆ ಈ ಭಾನುವಾರ ನೀವು ಪಾಪ ಸಂಕೀರ್ತನೆಗೆ ಯಾಕೆ ಬರಬಾರದು? ಅದೇ ಭಾನುವಾರ ನಾವೆಲ್ಲ ಚರ್ಚ್ಗೆ ಹೋದೆವು. ನನ್ನದು ಕೊನೆಯ ಸರದಿ. ಬಾ ಮಗು, ಕುಳಿತುಕೋ. ನಿನ್ನೆಲ್ಲ ಪಾಪಕೃತ್ಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡು. ಎಲ್ಲವನ್ನೂ ಆ ಭಗವಂತನಲ್ಲಿ ನಿವೇದಿಸಿಕೋ. ಯೇಸು ನಿನ್ನನ್ನು ಖಂಡಿತ ಕ್ಷಮಿಸುತ್ತಾನೆ. ಫಾದರ್, ನಾನೆಂದೆ. ಮೊದಲನೆಯದಾಗೆ ನನಗೆ ಇಲ್ಲಿಯವರೆಗೆ ಧರ್ಮೋಪದೇಶ ಆಗಿಲ್ಲ. ನನ್ನ ತಂದೆಗೆ ಅದರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ನಾನು ಫ್ರಾನ್ಸಿನ ಸೆರೆಮನೆಯಲ್ಲಿದ್ದಾಗ ಒಬ್ಬ ಗುರುಗಳು ಹೇಳಿದ್ದರು, ಧರ್ಮೋಪದೇಶ ಆಗಲಿ ಬಿಡಲಿ, ಆದರೆ ಎಲ್ಲರೂ ದೇವರ ಮಕ್ಕಳು ಎಂದು. ಆ ಗುರುಗಳು ಖಂಡಿತ ಸತ್ಯವನ್ನೇ ಹೇಳಿದ್ದಾರೆ.
ನಿನಗೆ ಧರ್ಮದಲ್ಲಿ ಮತ್ತು ತಷ್ಟೊಪ್ಪಿಗೆಯಲ್ಲಿ ನಿಷ್ಠೆಯಿಲ್ಲದಿದ್ದರೂ ಪರವಾಗಿಲ್ಲ, ನಿನ್ನ ದುಃಖವನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದಲ್ಲ. ನನ್ನ ಕೈಯನ್ನು ಮೃದುವಾಗಿ ಹಿಡಿದುಕೊಂಡರು. ನಾನು ಮಾತನಾಡತೊಡಗಿದೆ. ಮನಬಿಚ್ಚಿ ಮಾತನಾಡತೊಡಗಿದೆ. ನನ್ನ ಬಾಲ್ಯದ ಸಣ್ಣ ಸಣ್ಣ ಘಟನೆಗಳಿಂದ ಪ್ರಾರಂಭಿಸಿ ಯೌವನದ ಕುಕೃತ್ಯಗಳಿಂದ ಹಿಡಿದು ಇಂದು ಕ್ಯುರಕಾವೋದ ಠಾಣೆಯಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡಿರುವುದರವರೆಗೆ ಪ್ರತಿಯೊಂದನ್ನು ಚಾಚು ಬಿಡದೆ ಒಪ್ಪಿಸಿದೆ. ನನ್ನ ಜೀವನ ಚರಿತ್ರೆಯ ಪ್ರತಿಯೊಂದು ಪುಟವನ್ನು ಬಿಚ್ಚಿ ಹಾಗೆಯೇ ಆತ ಅತ್ಯಂತ ಸಹಾನುಭೂತಿಯಿಂದ ಆಲಿಸಿದರು. ಕಷ್ಟವಾದಂತಹ ಸನ್ನಿವೇಶಗಳು, ಪದಗಳಿಂದ ವಿವರಿಸಲಾಗದಂತಹ ಮುಜುಗರದ ಘಟನೆಗಳು ಬಂದಾಗ ಕೈಯನ್ನು ನಿಧಾನವಾಗಿ ಅದುಮಿ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ಎಂಬ ಆಶ್ವಾಸನೆವಿತ್ತರು. ನನ್ನೊಡಲಿನ ದುಃಖ, ದುಮ್ಮಾನ ಮತ್ತು ದ್ವಂದ್ವಗಳನ್ನೆಲ್ಲ ಹೊರಹಾಕಿದ ಮೇಲೆ ಮನಸ್ಸಿಗೆ ನಿರಂಬಳವೆನಿಸಿತು. ವರ್ಷಾನುವರ್ಷದಿಂದ ಹೊತ್ತಿದ್ದ ಹೊರೆಯನ್ನು ಹೆಗಲಿಂದ ಇಳಿದಂತೆ ಹಗುರಾಯಿತು. ಈಗ ನನ್ನ ಭವಿಷ್ಯದ ಕುರಿತು ಆಸ್ಥೆಯಿಂದ ಮಾತನಾಡತೊಡಗಿದೆ. ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು, ಅದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಬಾಳ್ವೆ ನಡೆಸುವ ನನ್ನ ಕನಸನ್ನು ವಿವರಿಸಿದೆ. ಹಾಗೆ ಸದಾ ಕೆಣಕುವ, ಒಮ್ಮೊಮ್ಮೆ ಬುಗಿಲೆದ್ದು ಕಾಡುವ ಸೇಡಿನ ಮನೋಭಾವವನ್ನು ಹೇಳಲು ಮರೆಯಲಿಲ್ಲ. ಫಾದರ್ ಬ್ರೂನೆ ತುಂಬಾ ಹೊತ್ತು ಸುಮ್ಮನೆ ಕುಳಿತಿದ್ದರು, ಅಥವಾ ಧ್ಯಾನಾಸಕ್ತರಾಗಿದ್ದರು ಎಂದು ಕಾಣುತ್ತದೆ. ನಿಧಾನವಾಗಿ ಕಣ್ಣೆರೆದು ನನ್ನತ್ತ ದೃಷ್ಟಿ ಹರಿಸಿದರು. ಆ ನೋಟದಲ್ಲಿದ್ದ ಪ್ರೀತಿ, ಕರುಣೆ, ಸಹಾನುಭೂತಿಗಳು ನನ್ನಲ್ಲಿ ಹೊಸತೊಂದು ಆಶೆಯನ್ನು ಚಿಗುರಿಸಿದವು. ಅನಂತರ ಅತ್ಯಂತ ಮೆಲುವಾಗಿ, ಸ್ಪಷ್ಟವಾಗಿ, ಪಿಸುಗಿಡದಂತೆ ಮಾತನಾಡತೊಡಗಿದರು. ಮಗು, ಕಷ್ಟಕೋಟಲೆಗಳು ನಮ್ಮನ್ನು ಭಗವಂತನೆಡೆಗೆ ಕರೆದೊಯ್ಯುವ ಸನ್ಮಾರ್ಗಗಳು. ಆ ಕರುಣಾಳು ಆಯ್ದ ಕೆಲವರನ್ನು ಮಾತ್ರ ಈ ರೀತಿಯ ಸಂಕಷ್ಟದ ಬೇಗುಡಿಯಲ್ಲಿ ತೊಳಲಾಡಿಸುತ್ತಾನೆ. ಆ ಅನುಭವ ನಿನ್ನ ವ್ಯಕ್ತಿತ್ವವನ್ನು ಪಕ್ವಗೊಳಿಸಲಿ ಎಂದು. ಸುಮ್ಮನೆ ಯೋಚಿಸುತ್ತಾ ಹೋಗು. ಜೈಲಿನ ಆ ನರಕಸದೃಶ ಅನುಭವಗಳು ನಿನ್ನ ವ್ಯಕ್ತಿತ್ವವನ್ನು ಎಷ್ಟು ಬದಲಾಯಿಸಿವೆ ಎಂದು. ನೀನಿಂದು ಖಂಡಿತವಾಗಿ ಆ ದಿವ್ಯ ಸತ್ಯದತ್ತ ದಾಪುಗಾಳಿಟ್ಟಿದ್ದೀಯಾ? ಆ ಕರಾಳ ಅನುಭವಗಳಿಲ್ಲದಿದ್ದಲ್ಲಿ ಬಹುಶಃ ಇನ್ನೂ ಪ್ಯಾರಿಸ್ನ ನಿನ್ನ ಹಳೆಯ ದಿನಗಳಂತೆ ದೇವರಿಂದ ದೂರವಾಗಿ ಬದುಕು ಸವಿಸುತ್ತಿರುತ್ತಿದ್ದೆ. ಹೌದು, ಈ ಸಮಾಜ, ಕ್ಷುದ್ರ ವ್ಯವಸ್ಥೆ, ಕಪಟಿ ಜನಗಳು ನಿನ್ನ ಬದುಕನ್ನು ಹಿಂಡಿ ಹಿಪ್ಪೆ ಮಾಡಿ ಮೂಲೆಗೆ ಎಸೆದರು, ನಿಜ. ಆದರೆ ಒಂದು ದೃಷ್ಟಿಯಿಂದ ಅವರೆಲ್ಲ ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ನಿನ್ನ ವ್ಯಕ್ತಿತ್ವಕ್ಕೆ ಶುಭ್ರತೆಯನ್ನು ತಂದಿದ್ದಾರೆ. ದೇವರೆಡೆಗೆ ನೀನು ಹೆಜ್ಜೆ ಹಾಕಲು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಮೇಲೆ ದ್ವೇಷಾಸೂಯೆ ಬೆಳೆಸಲು, ಸೇಡು ತೀರಿಸಲು ಯಾವ ಸಕಾರಣವೂ ಇಲ್ಲ. ಅಲ್ಲದೆ ಅಂತಹ ಕೀಳು ಚಿಂತನೆಗಳನ್ನು ಉನ್ನತ ಆದರ್ಶ ಹೊಂದಿದ ನಿನ್ನಲ್ಲಿ ಬೆಳೆಯಲು ಬಿಡಬಾರದು. ದೇವರು ಒಂದೆಡೆ ಹೇಳುತ್ತಾನೆ, ನೀನು ಒಂದೇ ಒಂದು ಹೆಜ್ಜೆ ಮುಂದಿಡು, ಉಳಿದ ಸಹಾಯ ನಾನು ಮಾಡುತ್ತೇನೆ. ಅವನೆಂಥ ಕರುಣಾಳು, ನಿನಗೆ ಸಕಲ ರೀತಿಯ ಸಹಾಯವನ್ನು ಮಾಡಿದ್ದಾನೆ. ಬರೀ ನಿನ್ನೊಬ್ಬನನ್ನೇ ಮುಕ್ತಗೊಳಿಸಿಲ್ಲ, ಬದಲಿಗೆ ಇನ್ನೂ 5 ಧೈರ್ಯ ತುಂಬಿ ಸ್ವಾತಂತ್ರ್ಯದೆಡೆಗೆ ಒಯ್ಯಲು ನಿನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದಕ್ಕಿಂತ ಉನ್ನತವಾದ ವ್ಯಕ್ತಿತ್ವ ವಿಕಸನ ನಾನಂತೂ ಕಂಡಿಲ್ಲ. ನಿನಗಿಂತ ಹೆಚ್ಚು ಪಾಪಕೃತ್ಯಗಳನ್ನು ಮಾಡಿದವರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ, ಉನ್ನತ ಸ್ಥಾನಮಾನದಲ್ಲೂ ಇದ್ದಾರೆ. ಆದರೆ ಭಗವಂತ ಅವರಾರಿಗೂ ನಿನಗೆ ಕೊಟ್ಟಂತಹ ಅವಕಾಶ ಕೊಟ್ಟಿಲ್ಲ. ತಮ್ಮ ಪಾಪದ ಕೂಪದಿಂದ ಎದ್ದು ಬಂದು ಉನ್ನತ ಬದುಕನ್ನು ನಡೆಸುವ ಅವಕಾಶ ಅವರಿಗಿನ್ನೂ ಸಿಕ್ಕಿಲ್ಲ. ಓದುಗರೆ, ಬದುಕಿನಲ್ಲಿ ಶ್ರದ್ಧೆ ಎಂಬುದು ಎಷ್ಟೊಂದು ಅರ್ಥಪೂರ್ಣ. ಇಷ್ಟು ದಿನ ನಾನು ವಿಧಿಯಿಂದ ವಂಚಿತನಾದ ವ್ಯಕ್ತಿ, ದೇವರಿಂದ ತಿರಸ್ಕೃತನಾದವನು ಎಂದು ಭಾವಿಸಿದ್ದೆ. ಆದರೆ ಫಾದರ್ ಬ್ರೂನೆ ಅವರ ಮಾತುಗಳನ್ನು ಕೇಳುತ್ತಾ ನನ್ನ ಸಂಕಷ್ಟಗಳು ನಿರರ್ಥಕ ಅನುಭವಗಳಲ್ಲ, ಬದಲಿಗೆ ಸದುದ್ದೇಶದತ್ತ ಕೊಂಡೊಯ್ಯುವ ಸಾಧನಗಳು ಎಂಬುದು ಮನನವಾಯಿತು. ಭವಿಷ್ಯ ಕುರಿತಂತೆ ಆಶಾವಾದವೊಂದು ನನ್ನಲ್ಲಿ ಟಿಶಿಲೊಡೆಯಿತು. ಥ್ಯಾಂಕ್ ಯು ಫಾದರ್, ನನ್ನ ಬದುಕಿಗೆ ಒಂದು ಚಾಲನೆ ಕೊಟ್ಟಿರಿ, ಉತ್ತಮ ಮಾರ್ಗವನ್ನು ತೋರಿದರಿ, ಕೃತಜ್ಞತೆಗಳು. ಹೌದು, ನೀವಿಲ್ಲಿಂದ ಮತ್ತೆ ಹೊರಡಲೇಬೇಕು. ಇನ್ನೂ ಹೆಚ್ಚಿನ ಸಂಕಷ್ಟಗಳು ನಿಮಗೆ ಎದುರಾಗಬಹುದು. ಆದರೆ ನನ್ನ ಮಾತನ್ನು ಗಮನದಲ್ಲಿಡು. ಒಂದು ಹೆಜ್ಜೆಯನ್ನು ಸರಿಯಾದ ದಿಕ್ಕಿನಲ್ಲಿಟ್ಟರೆ ಉಳಿದ ಸಹಾಯ ಭಗವಂತ ಮಾಡುತ್ತಾನೆ. ಧೈರ್ಯಗೆಡಬೇಡ. ನಿಮಗೆ ಶುಭವಾಗಲಿ. ಇದಾದ 1-2 ದಿನಗಳಲ್ಲಿ ನಮಗೊಂದು ಶುಭ ಸುದ್ದಿ ಬಂತು. ಹತ್ತಿರದ ಬಂದರಿನಲ್ಲಿ ಒಂದು ಗಟ್ಟಿಯಾದ ದೋಣಿ ಹರಾಜಿಗೆ ಬಂದಿತ್ತು. ಸರಿ, ಡಾಕ್ಟರ್ ನಾಲ್ ಮತ್ತು ಫಾದರ್ ಬ್ರೂನೆಯವರ ಸಹಾಯದಿಂದ ಅದು ಬಹಳ ಕಡಿಮೆ ದರಕ್ಕೆ ನಮಗೆ ದೊರಕಿತು. ಕೂಡಲೇ ಕ್ಯುರಕಾವೋ ದ್ವೀಪಕ್ಕೆ ವಿದಾಯ ಹೇಳಿ ಸಾಗರಕ್ಕಿಳಿದೆವು. ಟ್ರಿನಿಡ್ಯಾಡ್ನಲ್ಲಿ ಜೊತೆಗೂಡಿನ ನಮ್ಮ 3 ಸ್ನೇಹಿತರನ್ನು ಕೊಲಂಬಿಯಾ ದೇಶದ ತೀರವೊಂದರಲ್ಲಿ ಇಳಿಸಿ ನಾವು ಹೋಂಡುರಾಸ್ ಕಡೆಗೆ ಪ್ರಯಾಣ ಮುಂದುವರಿಸುವುದು ಎಂದು ತೀರ್ಮಾನವಾಯಿತು. ನನಗಂತೂ ಇದು ಇಷ್ಟವಿಲ್ಲದ ವ್ಯವಹಾರ. ಏಕೆಂದರೆ ನಮ್ಮಂಥ ಪಲಾಯನಗೈಯುತ್ತಿರುವ ಖೈದಿಗಳ ವಿಚಾರದಲ್ಲಿ ಕೊಲಂಬಿಯಾ ದೇಶದವರ ನಿಲುವು ಏನು ಎಂಬುದು ನಮಗಂತೂ ಗೊತ್ತಿರಲಿಲ್ಲ. ಇನ್ನೂ ಹೇಳಬೇಕೆಂದರೆ ಆ ದೇಶದ ಅಧಿಕಾರಿಗಳಿಗೂ ಅದು ಅಸ್ಪಷ್ಟ. ನಮಾಜ್ ಮಾಡಲು ಹೋಗಿ ಮಸೀದಿ ಮೇಲೆ ಬಿದ್ದಂತಾಗುವುದು ಬೇಡ ಎಂದು ವಿವರಿಸಿದೆ. ಆದರೆ ಅವರು 3 ಮಾತ್ರ ಅದೇನೆಯಾದರೂ ನಮ್ಮ ಹಣೆ ಬರಹ, ಸಮುದ್ರದ ಪ್ರಯಾಣ ಮಾತ್ರ ನಮ್ಮ ಕೈಯಿಂದ ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದು ಕುಳಿತುಬಿಟ್ಟರು. ನೌಕೆಯನ್ನು ನಡೆಸುವುದರಲ್ಲಿ ನನಗಿದ್ದ ಪರಿಣಿತಿಯ ಬಗ್ಗೆ ಅವರಿಗೆ ವಿಶ್ವಾಸವಿತ್ತು. ಆದರೆ ಹವಾಮಾನ ಕೈಕೊಟ್ಟರೆ ನನ್ನ ಮನದಲ್ಲೂ ಒಂದು ಸಣ್ಣ ಅಳುಕು ಕಾಡುತ್ತಿತ್ತು.
ಹರಾಜಿನಲ್ಲಿ ಸಿಕ್ಕ ಈ ದೋಣಿ ಬಹಳ ಗಟ್ಟಿಮುಟ್ಟಾಗಿತ್ತು. ಹಾಗೆ ವೇಗವಾಗಿ ಸಾಗುವುದರಲ್ಲೂ ಯಾರಿಗೂ ಬಿಟ್ಟುಕೊಡುತ್ತಿರಲಿಲ್ಲ. ಆದರೆ ಅದರ ಹಾಯಿಯ ಸಂಯೋಜನೆಯಲ್ಲಿ ಏನೋ ಸ್ವಲ್ಪ ತೊಡಕಿತ್ತು. ಹಾಗಾಗಿ ನನ್ನ ಸಂಪೂರ್ಣ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಅದು ನನ್ನ ಆತ್ಮವಿಶ್ವಾಸವನ್ನು ಸ್ವಲ್ಪ ಕದಲಿಸಿತ್ತು. ಇನ್ನು ನಾವು 6 ಜನ ಭರ್ತಿ ತುಂಬಿಕೊಂಡಾಗ ಚಂಡಮಾರುತವೇನಾದರೂ ಎದುರಾದರೆ? ನಾವೀಗ ನೇರವಾಗಿ ಕೊಲಂಬಿಯಾ ದೇಶದತ್ತ ಹೊರಟೆವು. ರಿಯೋಹಾಚಾ ಎಂಬುದು ಮೊತ್ತಮೊದಲು ಸಿಗುವ ಊರು. ಅಲ್ಲೇ ಇವರನ್ನು ಇಳಿಸಿ ಆದಷ್ಟು ಬೇಗ ನಾವು ಮುಂದುವರಿಯಬೇಕು ಎಂಬುದು ನನ್ನ ಹವಣಿಕೆ. ಸಾಗರ ಮತ್ತು ಗಾಳಿ ಎರಡೂ ನಮಗೆ ಸಹಕಾರ ನೀಡಿದವು. ಅಂತೂ 3ನೆಯ ರಾತ್ರಿ ನಾವು ಅಲ್ಲಿದ್ದೆವು. ಅವರಿಗೆ ವಿದಾಯ ಹೇಳಲು ತಕ್ಕ ಸಮಯ. ಆದರೆ ಲಂಗರು ಹಾಕಲಾರದಷ್ಟು ಆಳ. ಇನ್ನು ಅವರು ಇಳಿಯುವುದಾದರೂ ಹೇಗೆ? ತೀರಕ್ಕೆ ಇನ್ನಷ್ಟು ಸಮೀಪ ಹೋದೆ. ಆದರೂ ನೆಲ ಕಾಣುತ್ತಿಲ್ಲ. ಧೈರ್ಯ ಮಾಡಿ ಇನ್ನೂ ಒಂದು ಅರ್ಧ ಮೈಲಿ ಹೋದೆ. ಹಳ್ಳಿಯ ದೀಪಗಳು, ಓಡಾಡುತ್ತಿರುವ ಜನ ಎಲ್ಲ ಸ್ಪಷ್ಟವಾಗಿ ಕಾಣತೊಡಗಿದರು. ಇನ್ನೂ ಹೆಚ್ಚಿಗ ಮೊಂಡುತನ ಮಾಡುವುದು ಬೇಡ ಎನಿಸಿ ಅವರಿಗೆ ಇಳಿಯಲು ಸೂಚಿಸಿದೆ. ಮೂವರೂ ಬಂದು ನನ್ನನ್ನಪ್ಪಿಕೊಂಡು ಕೃತಜ್ಞತೆಯ ಮಳೆಗೆರೆದರು. ನನಗೂ ದುಃಖವೆನಿಸಿತು. ಇಷ್ಟು ದಿನ ಒಟ್ಟಿಗೆ ಪಯಣಿಸಿದ್ದೆವು. ಅಪಾಯದ ಅಂಚಿನಲ್ಲೇ ಸಾಗಿದ್ದೆವು. ಮೂವರೂ ಬಹಳಷ್ಟು ಚೆನ್ನಾಗೇ ಸಹಕರಿಸಿದ್ದರು. ಪುಕ್ಕಲರಾದರೂ ತೋರಗೊಡದೆ ಕಷ್ಟದ ಸಮಯದಲ್ಲಿ ನನ್ನನ್ನು ಹುರಿದುಂಬಿಸಿದ್ದರು. ಭಾರವಾದ ಹೃದಯದಿಂದ ವಿದಾಯ ಹೇಳಿದೆ. ನಿಧಾನವಾಗಿ ನೀರಿಗಿಳಿದು ಈಜುತ್ತಾ ದಡದಡೆಗೆ ಹೊರಟರು. ದಡ ಸೇರಿದ ಮೇಲೆ ಹಿಂತಿರುಗಿ ನೋಡುತ್ತಾ ಬಿಳಿಯ ಕರವಸ್ತ್ರಗಳನ್ನು ಬೀಸಿದರು. ನಾವು ಕೈ ಬೀಸಿದೆವು. ಈಗ ಒಂದು ಪಿಕಲಾಟ ಪ್ರಾರಂಭವಾಯಿತು. ಹೊರಡೋಣ ಅಂದರೆ ಗಾಳಿಯೇ ಇಲ್ಲ. ಇಷ್ಟು ದಿನವೂ ಸಹಕರಿಸಿದ್ದ ವಾಯುದೇವ ಸರಿಯಾದ ಸಮಯದಲ್ಲಿ ಕೈಕೊಟ್ಟ. ನಾವಿಲ್ಲಿ ಬಹಳ ಹೊತ್ತು ನಿಲ್ಲುವಂತಿಲ್ಲ. ಯಾರಾದರೂ ಗಮನಿಸಿದರೆ ಅಪಾಯ ಖಂಡಿತ. ಅಲ್ಲದೆ ಈಗ ಇಳಿದು ಹೋದ ಮೂವರಲ್ಲಿ ಯಾರಾದರೂ ಒಬ್ಬರು ಪೊಲೀಸರ ಕೈಗೆ ಸಿಕ್ಕರೆ ಸಾಕು. ಖೈದಿಯನ್ನು ಇಲ್ಲಿ ಇಳಿಸಿದ ತಪ್ಪಿಗೆ ನಮ್ಮನ್ನು ಸೆರೆಮನೆಗೆ ತಳ್ಳಬಹುದು. ಆದಷ್ಟು ಹುಟ್ಟು ಹಾಕಿ ದೂರ ಸಾಗಲು ಪ್ರಯತ್ನಿಸಿದೆವು. ಪ್ರಯೋಜನವಾಗಲಿಲ್ಲ. 1 ಗಂಟೆಯಾಯಿತು, 2 ಆಯಿತು, ಗಾಳಿ ನಾಪತ್ತೆ. ಈಗ ಮಾತ್ರ ನನಗೆ ಚಡಪಡಿಕೆ ಪ್ರಾರಂಭವಾಯಿತು. ಈ ಬಡ್ಡಿ ಮಕ್ಕಳಿಗೆ ಸಹಾಯ ಮಾಡಲು ಹೋಗಿ ನಾವು ಸಂಕಷ್ಟಕ್ಕೆ ಸಿಕ್ಕಿಬಿದ್ದೇವೆ. ನಾನೂ ಸ್ವಲ್ಪ ವಿವೇಚನೆಯಿಂದ ವರ್ತಿಸಿ ದೂರದಲ್ಲೇ ದೋಣಿಯನ್ನು ನಿಲ್ಲಿಸಬೇಕಿತ್ತು. ಹಾಯಿ ತುಂಬಿ ನಾವು ಮುಂದುವರಿಯುವಷ್ಟು ಗಾಳಿ ಬೀಸಬೇಕಾದರೆ ಮಧ್ಯಾಹ್ನವೇ ಆಯಿತು. ಆದರೆ ಅಷ್ಟೊತ್ತಿಗೆ ನಮ್ಮ ಅದೃಷ್ಟ ಸಂಪೂರ್ಣ ಉಲ್ಟಾ ಹೊಡೆದಿತ್ತು. 1-2 ಮೈಲಿಗಳ ದೂರ ಸಾಗಿಲ್ಲ, ಹಿಂದಿನಿಂದ ಒಂದು ಸ್ಟೀಮರ್ ನಮ್ಮನ್ನು ಬೆಂಬತ್ತಿ ಬಂತು. ಕೆಲಸ ಕೆಟ್ಟಿತೆಂದು ನಾವು ಹುಟ್ಟು ಹಾಕಿ ದೋಣಿಯ ವೇಗವನ್ನು ಹೆಚ್ಚಿಸಲು ಪ್ರಯತ್ನಿಸಿದೆವು. ಢಾಮ್ ಢಾಮ್ ಢಾಮ್. ಹಿಂತಿರುಗಿ ನೋಡಿದೆ. ಬೆದರುಗುಂಡುಗಳಲ್ಲ, ಕಳ್ಳನ ಮಕ್ಕಳು ನಮ್ಮೆಡೆಗೆ ಗುರಿ ಇಟ್ಟಿದ್ದಾರೆ. ಧೈರ್ಯ ಮಾಡಿ ವೇಗ ಹೆಚ್ಚಿಸಿದೆವು. ಇನ್ನೊಂದು ಸ್ವಲ್ಪ ದೂರ ಹೋದರೆ ಕೊಲಂಬಿಯಾದ ಗಡಿರೇಖೆಯನ್ನು ದಾಟಬಹುದು. ಆದರೆ ಸ್ಟೀಮರ್ ಎದುರು ನಮ್ಮ ದೋಣಿಯ ಆಟ ಸಾಗಲಿಲ್ಲ. ನಮ್ಮ ಎದುರಿಗೆ ಬಂದು ಅಡ್ಡಗಟ್ಟಿ ಕೋವಿಗಳನ್ನು ನಮ್ಮ ಎದೆಗೆ ಗುರಿಯಿಟ್ಟರು. ನಾವು ಕೈ ಮೇಲೆತ್ತಿ ಶರಣಾದೆವು. ನಮ್ಮನ್ನು ಬಂಧಿಸಿದವರ ವೇಷಭೂಷಣ ನೋಡಿದರೆ ಇವರೇನು ಪೊಲೀಸಿನವರೋ ಅಥವಾ ದರೋಡೆಗೋರರೋ ಎಂಬ ಅನುಮಾನ ಮೂಡಿತ್ತು. ಅವರ ನಡತೆಯೂ ಅಷ್ಟೇ, ಅನಾಗರಿಕರ ರೀತಿ. ನನಗೆ ಸೆರೆಮನೆಯ ಹಳೆಯ ನೆನಪುಗಳು ಕಾಡತೊಡಗಿದವು. ಅಲ್ಲಿನ ಜೈಲರ್ಗಳ ರಾಕ್ಷಸ ಪ್ರವೃತ್ತಿ ಇವರಲ್ಲೂ ತಾಂಡವಾಡುತ್ತಿತ್ತು. ಜೊತೆಗೆ ಅಡಿಯಿಂದ ಮುಡಿಯ ತನಕ ನಾನಾ ರೀತಿಯ ಆಯುಧಗಳನ್ನು ಬೇರೆ ನೇತು ಹಾಕಿಕೊಂಡಿದ್ದರು. ಸರಿ, ಅವರು ಹೇಳಿದ್ದನ್ನು ಶಿರಸಾಪಾಲಿಸಿದೆವು. ನಮ್ಮನ್ನು ಪುನಃ ರಿಯೋಹಾಚಾದ ತೀರಕ್ಕೆ ಕರೆದೊಯ್ದು ಅಲ್ಲಿಂದ ನಡೆಸಿಕೊಂಡು ಬಂಧೀಖಾನೆಗೆ ಹೊರಟರು. ರಸ್ತೆಯುದ್ದಕ್ಕೂ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಖದೀಗರನ್ನು ಸೆರೆಹಿಡಿದವರ ಟಿವಿಯಲ್ಲಿ ನಮ್ಮ ಎದೆಗೊಬ್ಬ ತಲೆಗೊಬ್ಬ ಬಂದೂಕನ್ನು ಗುರಿ ಹಿಡಿದು ಮೆರವಣಿಗೆ ನಡೆಯಿತು. ನನಗಂತೂ ಈ ಅನಾಗರಿಕ ವರ್ತನೆ ಹೇಸಿಗೆ ತರಿಸಿತು. ಜೈಲು ತಲುಪಿದ ಕೂಡಲೇ ನಮ್ಮನ್ನು ವಿವಸ್ತ್ರಗೊಳಿಸಿ ಕತ್ತಲ ಕೋಣಗಳಿಗೆ ತಳ್ಳಿದರು. ಎಂಥ ತೊಂದರೆಯಲ್ಲಿ ಸಿಕ್ಕಿಬಿದ್ದೆವೆ. ಮುತ್ತುತ್ತಿದ್ದ ಸೊಳ್ಳೆಗಳನ್ನು ಓಡಿಸುತ್ತಾ ಮಾಶುರೆ ನುಡಿದರು. ಆ ಮೂವರಿಗೆ ಸಹಾಯ ಮಾಡಲು ಹೋಗಿ ನಮಗೆ ಈ ಪಜೀತಿ ಬಂತು. ಹಾಗಂತ ಏನಿಲ್ಲ ನಾನೆಂದೆ. ನಿಜವಾದ ತೊಂದರೆ ಆಗಿದ್ದು ಗಾಳಿಯಿಂದ. ಆದರೆ ಕ್ಲಾಸಿಯಾಟ್ ಬಾಯ್ಬಿಟ್ಟ. ನೀನು ದಡದ ಬಹಳ ಸಮೀಪಕ್ಕೆ ಹೋದೆ. ನನಗೆ ರೇಗಿತು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರುತ್ತೀಯಾ? ಒಬ್ಬರೊಬ್ಬರನ್ನು ದೂರ್ತಾ ಕೂರುವ ಸಮಯವೇ ಇದು. ತಪ್ಪಾಯಿತು ಪ್ಯಾಪಿ, ಸಾರಿ. ಹೌದು, ಯಾರೊಬ್ಬರದ್ದೂ ತಪ್ಪಲ್ಲ. ಒಟ್ಟು ನಮ್ಮ ಗ್ರಹಚಾರ ಸರಿ ಇರಲಿಲ್ಲ ಅಷ್ಟೇ. ನಮ್ಮ ಸಾಹಸಯಾನ ಈ ಹಂತ ಮುಟ್ಟುತ್ತೆ ಎಂದು ನಾನೆಣಿಸಿರಲಿಲ್ಲ. ಸಣ್ಣಪುಟ್ಟ ಪ್ರಮಾದದಿಂದ ಕೊಲಂಬಿಯಾದ ಜೈಲುಗಳಲ್ಲಿ ವರ್ಷಗಟ್ಟಲೆ ಕೊಳೆಯುವುದೆಂದರೆ ಜೀವವನ್ನೇ ಪಣಕ್ಕಿಟ್ಟು ಸ್ವಾತಂತ್ರ್ಯವನ್ನರಸಿ ಇಷ್ಟು ದೂರ ಬಂದು ಈಗ ಈ ಅನಾಗರಿಕರ ಕೈಗೆ ಸಿಕ್ಕಿ ನಮ್ಮ ಪಲಾಯನಕ್ಕೆ ಇತಿಶ್ರೀ ಹಾಡುವುದಾದರೆ ಅದು ನಿಜವಾದ ದುರಂತ. ನಾನಂತೂ ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಹಾಗಾದರೆ ಮುಂದಿನ ಹಾದಿ? ತಕ್ಷಣ ಚಾರ್ಜರ್ಗಳು ನೆನಪಾಯಿತು. ಸದ್ಯ ದೇವರ ದಯೆಯಿಂದ ನಮ್ಮನ್ನು ಬೆತ್ತಲುಗೊಳಿಸಿದ್ದರೂ ವಸ್ತ್ರಗಳ ತಪಾಸಣೆ ಇನ್ನೂ ಮಾಡಿರಲಿಲ್ಲ. ಕೂಡಲೇ ಚಾರ್ಜರ್ಗಳನ್ನು ಹುಡುಕಿ ಅಂಡಿನೊಳಗೆ ತೂರಿಸಿಕೊಂಡೆವು. ಮಾರನೇ ದಿನ ನಮ್ಮ ವಿಚಾರಣೆ ನಡೆಯಿತು. ನೀನು ಫ್ರಾನ್ಸ್ನವನೋ? ಹೌದು. ಎಲ್ಲಿಂದ ಬಂದೆ? ಕ್ಯುರಾಕಾವೋ. ಅದಕ್ಕಿಂತ ಮೊದಲು ಮಾರ್ಟಿನಿ. ಸುಳ್ಳು ಬೊಗಳಬೇಡ.
ದ್ವೀಪಗಳಿಂದ ತಪ್ಪಿಸಿಕೊಂಡ 6 ಜನ ನಮ್ಮ ತೀರದಲ್ಲಿ ಇಳಿಯಲು ಪ್ರಯತ್ನಿಸಬಹುದು ಎಂಬ ಸುದ್ದಿ ನಮಗೆ 1 ವಾರದ ಮುಂಚೆಯೇ ತಲುಪಿತು. ನಿಮಗಾಗಿ ಕಾಯುತ್ತಲೇ ಇದ್ದೆವು. ನೀವು ಫ್ರಾನ್ಸ್ ದ್ವೀಪಗಳಿಂದ ಕದ್ದು ಓಡುತ್ತಿರುವ ಕೊಲೆಗಡುಕ ಖೈದಿಗಳು. ಹೌದು, ಇನ್ನು ವಾದ ಮಾಡುವುದರಲ್ಲಿ ಪ್ರಯೋಜನ ಕಾಣಿಲ್ಲ. ಯಾರೋ ಇವರಿಗೆ ನಮ್ಮ ಸುಳಿವು ಕೊಟ್ಟಿದ್ದಾರೆ. ನಾವು ಫ್ರಾನ್ಸ್ ದ್ವೀಪಗಳಿಂದ ಪಲಾಯನ ಮಾಡುತ್ತಿರುವ ಖೈದಿಗಳು. ಉಳಿದ 3 ಅವರು ಕ್ಯುರಾಕಾವೋದಲ್ಲೇ ಉಳಿದುಕೊಂಡರು. ಮತ್ತೆ ಸುಳ್ಳು ಹೇಳುತ್ತಿದ್ದೀಯಾ? ಅವರನ್ನೂ ನಮ್ಮ ತೀರದಲ್ಲಿ ಇಳಿಯಲು ನೀನು ಸಹಾಯ ಮಾಡಿದ್ದೀಯಾ? ಪುಣ್ಯಕ್ಕೆ ಅವರೂ ಸೆರೆ ಸಿಕ್ಕಿದ್ದಾರೆ. ಸ್ವಲ್ಪ ಸಮಯದಲ್ಲಿ ಇಲ್ಲಿಗೆ ಕರೆದು ತರುತ್ತಾರೆ. ಇರ್ಲಿ, ಈ ದೋಣಿಯನ್ನು ಎಲ್ಲಿಂದ ಕದ್ದೆ? ಕ್ಯುರಾಕಾವೋದ ಬಿಷಪ್ ಕೊಟ್ಟರು. ಇರ್ಲಿ, ನೀನೀಗ ಮಾಡಿರುವ ಅಪರಾಧಕ್ಕಾಗಿ 3 ತಿಂಗಳ ಸೆರೆವಾಸದ ಶಿಕ್ಷೆ ವಿಧಿಸುತ್ತಿದ್ದೇನೆ. ಉಳಿದ 2 ಸಹಚರರಿಗೆ ತಲಾ 1 ತಿಂಗಳು. ಅನಂತರ ನಿಮ್ಮನ್ನು ಏನು ಮಾಡುವುದು ಎಂಬುದು ನಮ್ಮ ಗವರ್ನರ್ ನಿರ್ಧರಿಸುತ್ತಾರೆ.